ಶಂಕರ ಭಟ್ಟ ಅಗ್ನಿಹೋತ್ರ ಅವರ ಕೃತಿ ವೇದಾಂತ ವಚನ ಮಾಲಿಕೆ ಭಾಗ 2 ಮಹಾಲಿಂಗರಂಗರ ಅನುಭವಾಮೃತ ವಿವರಣೆಯನ್ನ ಪ್ರಾಸ್ತಾವಿಕವಾಗಿ ನಮಗೆಲ್ಲ ತಿಳಿಸಿಕೊಡಲಿಕ್ಕೆ ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಪ್ರಥಮತಃ ಸದ್ಗುರು ಶ್ರೀ ಮಹಾಲಿಂಗರಂಗರ ವಿಚಾರಣೆಗೆ ವಂದಿಸಿ ಶ್ರೀ ಮಹಾಲಿಂಗರ ಅನುಭವಾಮೃತವನ್ನ ಶ್ರೋತ್ರಿಯ ಪರಮಷ್ಟ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರು ತಮ್ಮ ಒಂದು ಪ್ರವಚನ ಮುಖೇನ ವೇದಾಂತ ಪ್ರವಚನ ಮಾಲಿಕೆ ಈ ಒಂದು ಪ್ರವಚನದಲ್ಲಿ ಅವರ ಅನುಭವಾಮೃತವನ್ನ ಆಧರಿಸಿ ಮಾಡುತ್ತ ಉಪನ್ಯಾಸಗಳ ಬಗ್ಗೆ ನಾವೀಗ ನೋಡೋಣ. ಅದರಂತೆ ಶ್ರೋತ್ರಿಯ ಪರಮಷ್ಟ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರಿಗೂ ಹಾಗೂ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಗಣಪತಿ ಭಟ್ಟ ಅಗ್ನಿಹೋತ್ರ ಅವರಿಗೂ ಕೂಡ ಅನಂತ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಗ್ರಂಥವನ್ನ ಪ್ರಕಾಶನ ಮಾಡಿದಂತ ಶಿವ ಪ್ರಕಾಶನ ಕೂಡ ಅಂತ ಈಗ ಈ ಗ್ರಂಥದಲ್ಲಿ ಅವಲೋಕನ ಮಾಡೋದಾದ್ರೆ ನಿನ್ನೆ ದಿವಸ ಗುರುಗಳಂತ ಪಾಠವನ್ನು ಹೇಳಿದ್ರು. ಏನಪ್ಪಾ ಅಂದ್ರೆ ನಿಷ್ಫಲ ಮತ್ತು ಸಫಲ ಅಂತಕ್ಕಂಥ ನಾವು ಕೇಳಿದ್ವಿ. ಸಫಲ ಮತ್ತು ನಿಷ್ಫಲ ಯಾವುದು ನಿಜವಾಗಲು ಅಂತಕ್ಕಂಥದ್ದು. ಆ ರೀತಿಯಾಗಿ ಯಾಕಂದ್ರೆ ನಿಷ್ಫಲ ಅಂತಂದ್ರೆ ಏನು ಅಂತಂದ್ರೆ ನಿನ್ನ ಗುರುಗಳು ಹೇಳ್ತಾರೆ, ಅದನ್ನ ಒಬ್ಬ ಸ್ಪಷ್ಟವಾಗಿ ಹೇಳ್ತಾರಂತೆ. ಏನಂದ್ರೆ ಸಫಲ ಜೀವನೊಳಗೆ ನಮ್ಮ ಹೆಸರು ಬರೀತಿರೋ ಅಥವಾ ನಿಷ್ಫಲ ಜೀವನೊಳಗೆ ನಮ್ಮ ಹೆಸರು ಬರೀತಿರೋ ಅಂತ ಹೀಗೆ ಪ್ರಶ್ನೆ ಮಾಡಿದ್ರೆ ಒಬ್ಬನಂತೂ ಹೀಗೆ ಅಂದಿದ್ದಾನೆ. ಏನಂತಂದ್ರೆ ಸಫಲ ಜೀವಿ ಅಂದ್ರೆ ಇವನು ನೋಡುವಂತ ಯಾರು ಮುಂದೆ ಯಾವನು ಯಾವುದೇ ನಿಮಿತ್ತದಿಂದ ಈ ಜಗತ್ತಿಗೆ ಬರುವುದಿಲ್ಲವೋ ಅಂದ್ರೆ ಮತ್ತೆ ಹುಟ್ಟುವುದಿಲ್ಲವೋ ಅವನು ಸಫಲ ಜೀವಿ ಅಂತ, ಪರಮಾತ್ಮನೇ ಆಗಿಬಿಟ್ಟಿದ್ದಾನೆ ಅಂತ. ಅದಕ್ಕ ಈ ಒಂದು ಹುಟ್ಟಿದ ಮೇಲೆ ನಾವು ಸಾಯೋದ್ರೊಳಗಾಗಿ ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ಕೂಡ ಅಷ್ಟದ ಅನಿಸ್ಬೇಕಂತ. ನಾವ್ ಏನು ಮಾಡ್ಲಿಲ್ಲಲ್ಲ, ಹಿಂಗ ವ್ಯರ್ಥ ಜೀವನ ಕಳೆದು ಅಲ್ಲ ಅಂತ ಇಷ್ಟಾದ್ರೂ ಒಳಗೊಂದಿಷ್ಟ ಆ ಒಂದಿಷ್ಟು ಸಂಕಟ ನೋವ ಅಥವಾ ಏನಾದ್ರೂ ಒಂದು ವ್ಯತ್ಯಾಸ ಅನಿಸ್ಬೇಕು. ಇದ್ರ ಬಗ್ಗೆ ನಾವು ಹಂಗ ಸುಮ್ಮನೆ ಕಾಲ ಕಳೆದುಬಿಟ್ಟಲ್ಲ, ಇದೇನು ಹೆಂಡತಿ ಮಕ್ಕಳ ಸಂಸಾರ ಜಾಟ ಇದರಲ್ಲಿ ಇದನ್ನ ಇದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತೇಳಿ ಒಂದಿಷ್ಟು ಅವನಿಗೆ ಅನಿಸಿದ್ರೆ ಸಾಕಂತೆ ಅದು ಸಫಲ ಅಂತೆ, ಹುಟ್ಟಿದಕ್ಕೆ ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾನು ಹುಟ್ಟಿದೆ ನಿಜ, ಏನು ಮಾಡಿದೆ ಜಗತ್ತಿನಲ್ಲಿ, ಏನು ಮಾಡಿ ಹುಟ್ಟು ಬಂದ್ರೆ ಏನಾದ್ರೂ ಒಂದು ಪ್ರಯೋಜನ ಆಗಬೇಕಲ್ಲ ಅಂತಕ್ಕಂಥದ್ದು ಗುರುಗಳು ಹೇಳಿದಾಗೆ ನಾವು ಯಾಕೆ ಬಂದಿವಿ, ಏನು ಸುಮ್ಮನೆ ಬಂದು ಸುಮ್ಮನೆ ಹೋಗೋದಲ್ಲ ಅಂತ. ಅದಕ್ಕ ಏನಾದ್ರೂ ಒಂದು ಕಾರಣ ಇಟ್ಕೊಂಡು ಬಂದಿದ್ದೇವೆ, ಆದ್ರೆ ಆ ಕಾರಣ ಮರೆತ ಸುಮ್ಮನೆ ಅದರೊಳಗೋ ಕಾಲು ಕಳೆದು ಹೋಗ್ಬಿಟ್ಟಿವಿ ಅಂತ ಹಂಗಾಗ್ಬಾರ್ದು. ಅದಕ್ಕ ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡ ಬಂದ್ವಿ ನಾವು. ಯಾಕಂದ್ರ ಪ್ರತಿಯೊಬ್ಬ ಮನುಷ್ಯನು ಕೂಡ ಮೋಕ್ಷ ಅಂತಕ್ಕಂಥದ್ದು ಆ ಒಂದು ದೇಹ ಇಟ್ಕೊಂಡು ಬಂದಿರ್ತಾನೆ. ಆದ್ರೆ ದೇಹವನ್ನ ಮರೆತು ನಾವು ಇದೇ ಒಂದು ಸಂತೆಯೊಳಗ ಅದನ್ನ ಏನ್ ಮಾಡ್ತೀವಿ, ಹೊರತು ಇದೇ ಸಂತೆಯೊಳಗ ಮಕ್ಕಳಾಗಿ ಇದೇ ಸಂತೆಯೊಳಗ ನಾವು ಇಲ್ಲವಾಗಿ ಬರ್ತೀವಿ ಅಂತ. ಅಂದ್ರೆ ನಮ್ಮ ಜೀವನ ವ್ಯರ್ಥ ಅಂತಕ್ಕಂಥದನ್ನ ನಿನ್ನೆ ಪಾಠದಲ್ಲಿ ಸಾಕಷ್ಟು ಕೇಳಿದ್ದೀವಿ. ಇವತ್ತಿನ ಆ ಒಂದು ಪಾಠದ ಮುಂದುವರೆದ ಭಾಗವನ್ನ ನೋಡೋಣ. ನಾರಿ ಪೀನ ಪಯೋಧರೋರು ಯುಗಲಂ ಸ್ವಪ್ನೇಪಿ ನಾಲಿಂಗಿತಂ. ಇಲ್ಲೇ ಬಿಟ್ಟಿದ್ದಲ್ರಿ ಗುರು, ನಿನ್ನೆ ಬಿಟ್ಟಿದ್ರಲ್ರಿ. ಇದರಾದ್ರೆ ಇನ್ನೂ ತಗೊಂಡ್ಬಿಡ್ತೇನ್ರಿ. ನದ್ಯಾತಂ ಪರಮೇಶ್ವರಸ್ಯ ವಿಧಿವತ್ ಸಂಸಾರ ವಿಚ್ಛೇದಯೇ ಅಂತ. ಹೌದಿಲ್ಲೇ ಬಿಟ್ಟಿದ್ರು ಅವರು. ನದ್ಯಾತಂ ಪರಮೇಶ್ವರಸ್ಯ ವಿಧಿವತ್ ಸಂಸಾರ ವಿಚ್ಛಿತ್ತಯೇ ಅಂತ. ಅಂದ್ರೆ
ಮೇಲೆ ಸಾಯೋದ್ರೊಳಗಾಗಿ ನನಗೆ ಸಾವಿಲ್ಲ ಅಂತೇಳಿ ತಿಳಿದುಕೊಂಡ್ರೆ ಅವನು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಅಂತ. ಇಷ್ಟೇ, ಮತ್ತೇನಿಲ್ಲ. ನನಗೆ ಸಾವಿಲ್ಲ, ನಾನು ಈ ದೇಹ ಇದು ಏನೋ ಅಲ್ಲ, ನಾನೇನಿದೆ ನಾನು ಆತ್ಮ ಇದ್ದೀನಿ, ನನಗೆ ಸಾವಿಲ್ಲ ಅಂತ ತಿಳ್ಕೊಂಡ್ರೆ ಸಾಕಂತ ಸಾರ್ಥಕ ಆಯ್ತು. ಈ ರೀತಿಯಾಗಿ ನಾನು ತಿಳಿಲಿಲ್ಲ ಅಂತೇಳಿ ನಾನು ಅಂತ ಇದ್ದೇನೆ ಅಂತ, ಇದು ಶ್ರೇಷ್ಠವಾದಂತ. ಇದಕ್ಕೆ ಸಫಲ ಜೀವನ ಅಂತ ತಿಳ್ಕೊಂಡ್ ಬಂದಿವಿ. ಇದಕ್ಕೆ ಇಷ್ಟಾದ್ರೂ ಸಹಿತ ಇದು ಸಫಲ ಜೀವನವೇ ಅಂತ. ಇನ್ನ ನದ್ಯಾತಂ ಪರಮೀಶ್ವರಸ್ಯ ವಿಧಿವತ್ ಸಂಸಾರ ವಿಚ್ಛಿತ್ತಯೇ ಅಂತ. ಈ ದುಃಖ ರೂಪವಾಗಿರ್ತಕ್ಕಂಥ ಸಂಸಾರದಿಂದ ಬಿಡುಗಡೆ ಆಗ್ಬೇಕಂತ ಇಚ್ಛೆ ಮಾಡಿ ಭಗವಂತನ ಆ ಪರಮಾತ್ಮನ ಪಾದಗಳನ್ನ ನಾನು ಧ್ಯಾನ ಮಾಡಲಿಲ್ಲ, ಆತನ ನಾಮೋಚ್ಚಾರ ಮಾಡಲಿಲ್ಲ, ಆತನ ಸ್ವರೂಪವನ್ನು ನಾನು ತಿಳಿಲಿಲ್ಲ. ತಿಳಿದಿದ್ರೆ ಮುಕ್ತನೇ ಆಗಿಬಿಡುತ್ತಿದ್ದೆ, ಆದ್ರೆ ಅದು ನನಗೆ ಸಾಧಿಸಲೇ ಇಲ್ಲ ಎಂದು ಅವನು ಈಗ ಒಂದು ಸಮಯದಲ್ಲಿ ಪಾಶ್ಚಾತ್ತಾಪ ಪಡುತ್ತಾನೆ ಅಂತ. ಯಾಕಂದ್ರೆ ಪಾಶ್ಚಾತ್ತಾಪ ಪಡೋದು ಬಹಳ ಮುಖ್ಯ. ನಾವು ಸಾಕಷ್ಟು ನಮ್ಮಿಂದ ತಪ್ಪುಗಳಾಗ್ತವೆ, ಅದಕ್ಕೆ ಪಾಶ್ಚಾತ್ತಾಪ ಪಡೋದೇನದಲ್ಲ, ಅದು ಬಹಳ ಮಹತ್ವ. ತಪ್ಪಂತೂ ಸಹಜ ಎಲ್ಲರ ಕಡೆಯಿಂದ ಆಗ್ತವೆ, ಆದ್ರೆ ತಪ್ಪನ್ನ ತಪ್ಪ ಅಂತೇಳಿ ಒಪ್ಪಿಕೊಂಡು ಅದರ ಪಾಶ್ಚಾತ್ತಾಪ ಏನ್ ಕೊಡೋದಲ್ಲ, ಅದು ತಪ್ಪ ಅಲ್ಲ. ಅದಕ್ಕೆ ಆ ತಪ್ಪನ್ನ ತಪ್ಪ ಅಂತೇಳಿ ಒಪ್ಪಿಕೊಂಡು ಪಾಶ್ಚಾತ್ತಾಪ ಪಡ್ಕೊಂಡು ಅದರ ತಪ್ಪ ಅಲ್ಲ ಅಂತ ಆಗ್ತದೆ. ಅದಕ್ಕೇನಾಗ್ತದೆ, ನಿಜವಾಗ್ಲೂ ಸಫಲ ಜೀವನವೇ ಆಗ್ತದೆ ಅಂತ. ಮತ್ತು ತಪ್ಪನ್ನು ಮಾಡಿ ಅದು ತಪ್ಪು ಮಾಡಿಲ್ಲ ಅಂತೇಳಿ ವಾದಿಸೋದಲ್ಲ, ತಪ್ಪ ಮಾಡಿಲ್ಲ ಅಂತೇಳಿ ಅದು ತಪ್ಪಲ್ಲ, ಮಹಾ ತಪ್ಪದು. ಆ ತಪ್ಪ ಘೋರ ನರಕ ಅಂತ, ಅದೇ ರಾಕ್ಷಸ ಜೀವನ ಅಂತ. ಹಂಗ ಇಲ್ಲೇನಪ್ಪಾ ಅಂತಂದ್ರೆ, ತಿಳಿದಿದ್ರೆ ನಾನು ಮುಕ್ತಿ ಆಗಿಬಿಡ್ತಿದ್ದೆ. ಏನ್ ತಿಳಿದ್ರೆ, ಈ ಒಂದು ಇಚ್ಛೆ ಯಾವುದು ಭಗವಂತನ ನಾಮಸ್ಮರಣೆ ಆಗಲಿ, ಅವನ ಒಂದು ಧ್ಯಾನವಾಗಲಿ, ಸತ್ಸಂಗವಾಗಲಿ ಏನು ಮಾಡಲಿಲ್ಲ ನಾನು, ಆತನ ನಾಮೋಚ್ಚಾರ ಮಾಡಲಿಲ್ಲ, ಆತನ ಸ್ವರೂಪವನ್ನ ತಿಳಿಲಿಲ್ಲ. ತಿಳಿದಿದ್ರೆ ನಾನು ಮುಕ್ತನೇ ಆಗಿಬಿಡ್ತಿದ್ನಲ್ಲ, ನಾನು ತಿಳಿಬೇಕಾಗಿತ್ತಲ್ಲ, ಸುಮ್ಮನೆ ವ್ಯರ್ಥ ನಾನು ಕಾಲ ಕಳೆದ್ನಲ್ಲ ಅಂತ ಹೇಳಿ ಇಷ್ಟು ಹೇಳಿದ್ರೆ, ಇಷ್ಟು ಅನಿಸಿದ್ರೆ ಸಾಕಂತ. ಇಷ್ಟು ಪಾಶ್ಚಾತ್ತಾಪ ಆಗ್ಬೇಕು, ಇಷ್ಟಾದ್ರೂ ಆಗ್ಬೇಕಂತ ಮನುಷ್ಯನಿಗೆ. ಕೆಲವೊಬ್ಬರು ನಾವು ಸಮಾಜದಲ್ಲಿ ನೋಡ್ತೀವಿ, ಇಷ್ಟು ಆಗುದಿಲ್ಲ, ಅವ್ರು ಏನು ಅನಿಸೋದಿಲ್ಲ. ಯಾಕಂತಂದ್ರ ಅದು ಅಲ್ಲೇ ಒಳ್ಳಾಡಿ ಬೀಳ್ತಿರ್ತಾರ. ಅವ್ರು ಯಾಕೆ ಒಂದು ಹಂದಿ ಜೀವನ ಇರ್ತದಲ್ಲ, ಅವಕ್ಕೆ ಅನಿಸೋದಿಲ್ಲ ಹಂದಿಗೆ, ಅದು ಅಲ್ಲೇ ಒಳ್ಳಾಡ್ತಿರ್ತದ, ಅಲ್ಲೇ ಬಿಡ್ತದ, ಅದ ಹೊಲಸ ತಿಂತದ, ಆದ್ರೂ ಕೂಡ ಅದಕ್ಕೆ ಅದ ಅನ್ಸೋದಿಲ್ಲ. ಯಾಕೆ? ಪಾಶ್ಚಾತ್ತಾಪ ಅನಿಸ್ಬೇಕು, ಅನಿಸೋದಿಲ್ಲ ಅಂತ. ಹಂಗು ಜೀವನ ಇರ್ತದೆ. ಇಲ್ಲಿ ಏನಂತಾರೆ, ಪಾಶ್ಚಾತ್ತಾಪ ಅನಿಸಿದ್ರೆ ಸಾಕು, ಅದು ಸಫಲ ಜೀವನವೇ ಅಂತ. ನಾನು ಯಾಕೆ ಹುಟ್ಟು ಬಂದೆ, ಎಲ್ಲಿ, ಏನ್ ಕೆಲಸಿತ್ತು ನನಗಿಲ್ಲಿ? ಹುಟ್ಟಿದ ಮೇಲೆ ನನ್ನ ಸ್ವರೂಪ ಅಥವಾ ಪರಮಾತ್ಮನ ಸ್ವರೂಪವನ್ನು ತಿಳಿದು ಬಿಟ್ರೆ ಎಷ್ಟು ನಿಶ್ಚಿಂತನಾಗಿ ನಾನು ಪ್ರಾಣವನ್ನು ಬಿಡಬಹುದಿತ್ತು. ಆದರೆ ನಾನು ಏನೇನೋ ಮಾಡಿಬಿಟ್ಟಲ್ಲ, ಅದನ್ನು ಮುಂದೆ ಅನುಭವಿಸಬೇಕಾದಂತ ಚಿಂತೆಯನ್ನಿಟ್ಟುಕೊಂಡೇ ನಾನು ಸಾಯ್ಬೇಕಾಯ್ತಲ್ಲ, ಅತೃಪ್ತನಾಗಿಯೇ ನಾನು ಸಾಯ್ಬೇಕಾಯ್ತಲ್ಲ, ಅದನ್ನ ಪೂರ್ಣ ಮಾಡಿಕೊಳ್ಳೋದರ ಸಲುವಾಗಿ ಮತ್ತೊಂದು ಸಾರಿ ನಾನು ಹುಟ್ಟಬೇಕಾಯ್ತಲ್ಲ. ನಿರ್ವಾಹವೇ ಇಲ್ಲ, ಏನ್ ನಿರ್ವಾಹ ಇಲ್ಲ ಅಂತ. ಯಾಕಂದ್ರೆ ಹುಟ್ಟಬೇಕಾಗಿತ್ತು, ಯಾಕಂದ್ರೆ ನನ್ನ ಆಶಯಗಳನ್ನ ಹೋಗಿಬಿಟ್ಟೆ ಅಂತಕ್ಕಂಥದ್ದು ಅಂತಿರ್ತ ನೋಡ್ರಿ. ಕೆಲವೊಬ್ಬರಿಗೆ ಆಶೆ ಇಟ್ಕೊಂಡು ಹುಟ್ಟಿದಾರ, ಅವ್ರಿಗೆ ಪಿಂಡ ಇಡಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತಿರ್ತಾರಲ್ಲ. ಇದೆ ಯಾಕಂತಂದ್ರೆ ಅದಕ್ಕೆ ನಾವು ಇದು ಎಷ್ಟು ನಮ್ ಭಗವಂತ ಕಾಲಾವಕಾಶ ಕೊಟ್ಟಿರ್ತಾನೆ, ನಮ್ಗೆ ಜೀವನ ಆಯುಷ್ ಕೊಟ್ಟಿರ್ತಾನೆ. ಆ ಆಯುಷ್ದೊಳಗ ಆ ಜೀವನ ಸಾರ್ಥಕ ಮಾಡ್ಕೋಬೇಕಂದ್ರ ನಾವೇನು ಆಯ್ತು ಮೋಕ್ಷ ಅಂತ ಸರಿ ಅದೇನೋ, ಆದ್ರೆ ಅದ್ರ ಬಗ್ಗೆ ಒಂದಿಷ್ಟು ಪಾಶ್ಚಾತ್ತಾಪ ಪಡ್ಬೇಕಂತ. ನಾನು ಇಷ್ಟು ಮಾಡ್ಕೊಲಿಲ್ಲ ಅಂದ್ರೆ ಅಷ್ಟು ಅಂತಾದ್ರು ಮಾಡ್ಬೇಕಂತ. ಮಾಡ್ಕೊಲ್ಲಂದ್ರೆ ಅದಕ್ಕೆ ಅವ್ರು ಅತೃಪ್ತ ಆತ್ಮ ಅಂತಾರ. ಅವಕ್ಕೆ ಕೆಲವೊಂದಿರ್ತ ಅತೃಪ್ತ ಆತ್ಮ ಅಂತೇಳಿ, ಕಾಗಿ ಮುಟ್ಟಿಲ್ಲ ಅಂತಾರಲ್ಲ. ಹಂಗ ಅವೆಲ್ಲ ಅತೃಪ್ತ ಆತ್ಮಗಳು ಮತ್ತೆ ಹುಟ್ಟಿ ಬರಕ್ ಸಾಧ್ಯ ಅಂತ. ಅದಕ್ಕ ಅದು ನಿರ್ವಾಹ ಇಲ್ಲ ಅಂತ, ಹುಟ್ಟಿ ಬರಬೇಕಾಯ್ತಲ್ಲ. ಅದಕ್ಕ ಪುನರಪಿ ಜನನಂ ಪುನರಪಿ ಮರಣಂ. ಅದಕ್ಕೆ ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟು ಮತ್ತೆ ಸಾಯೋದು ಅಂತ. ಹೀಗೆ ಆತ್ಮಜ್ಞಾನವನ್ನು ಮಾಡಿಕೊಳ್ಳದೆ ಇದ್ದವನು ಮತ್ತೆ ಹುಟ್ಟೇ ತಿರ್ತಾನೆ ಅಂತ. ಇದು ಶಾಶ್ವತವಾದಂತ ಸಂಗತಿ. ಯಾರಿಗೆ ಅದು ಒಪ್ಪಿಗೆ ಆಗ್ತದೆಯೋ ಇಲ್ಲೋ ಗೊತ್ತಿಲ್ಲ. ನಾವು ಹುಟ್ಟಲಿಕ್ಕೆ ಗಟ್ಟಿದ್ದೇವೆ, ತಯಾರಿದ್ದೇವೆ. ನೀನು ಆ ಸುದ್ದಿ ಹೇಳಬೇಡ. ಅನುಭವಿಸೋರು ನಾವು,
ಆ ಚಿಂತೆ ನಿನಗೇಕೆ ಅಂತಕ್ಕಂಥದ್ದು ಯಾರಾದ್ರೂ ಅಂತಿದ್ರೆ ಆಗ್ಲಿ ಎನ್ನುತ್ತೇವೆ. ಅದಕ್ಕೇನು ಮತ್ತೊಮ್ಮೆ ಹಲವು ಸಾರಿ ಹುಟ್ಟಿಕೋ ನಿನಗೆ ಬೇಡ ಅಂತ ಅನ್ನೋರು ಯಾರಂತ ಅದಕ್ಕೆ ಹೇಳ್ತಾರೆ, ನಧ್ಯಾಸಂ ಪದಮೀಶ್ವರಸ್ಯ ವಿಧಿವತ್ ಸಂಸಾರ ವಿಚ್ಛಿತ್ತಯೇ ಅಂತ ಹೇಳಿದ್ರು. ಅಂದ್ರೆ ಈ ಸಂಸಾರವನ್ನು ಕಳೆದುಕೊಳ್ಳಬೇಕು, ನಾನು ಹುಟ್ಟಬಾರ್ದು, ಏನಾಗ್ಬೇಕು, ನಾನು ಮುಕ್ತನೇ ಆಗ್ಬೇಕು ಅಂತಕ್ಕಂಥದ್ದು ಅಂತ ಹೇಳಿ ಈ ಧ್ಯಾನಾದಿಗಳನ್ನ ಶ್ರವಣಾದಿಗಳನ್ನ ಏನಾದ್ರೂ ಎಲ್ಲ ಮಾಡ್ಲಿಲ್ಲ ಹಾಗೆ ಎಲ್ಲರಿಗೂ ಅದು ಸಾಧಿಸುವುದಿಲ್ಲ. ಯಾಕಂದ್ರ ಕೋಟಗೊಬ್ಬ ಅಂತ ಹೇಳ್ತಾರೆ, ಕೋಟಗೊಬ್ಬ ಶರಣ ಅಂತ ಹೇಳ್ತಾರೆ. ಹಂಗ ನಿನಗೊಬ್ಬನಿಗೆ ಯಾಕೆ ಅಂತವ್ರು ಬಹಳ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಅದರ ಕೆಳಗಿದ್ದಾಗಿ ಸಾಧಿಸಿಕೊಂಡು ಹೇಗೆ ಅದರ ಕೆಳಗಿದ್ದು ಯಾವುದು ಅಂತ ಕೇಳಿದಂತಂದ್ರೆ ಸ್ವರ್ಗದ್ವಾರ ಕಪಾಟ ಪಾಟನಕರಿ ಧರ್ಮೋಪಿನೋಪಾರ್ಜಿತ ಅಂತ. ಅಂದ್ರೆ ಯಾವ ಧರ್ಮಗಳನ್ನ ಹಾಗೂ ಪುಣ್ಯ ಕರ್ಮಾದಿಗಳನ್ನ ಮಾಡೋದ್ರಿಂದ ಸ್ವರ್ಗದ ಬಾಗಿಲನ್ನ ಗುದ್ದಿ ತೆಗಿಬೇಕು ಅಂತಹ ಒಂದು ಅಗಾಧವಂತ ಪುಣ್ಯವಾನಾದ್ರೂ ಮಾಡಿದನೋ ಅಂತಂದ್ರೆ ಅದನ್ನೂ ಮಾಡಲಿಲ್ಲ. ಹೋಗ್ಲಿ, ಈಗ ನಾವ ಕೆಲವೊಂದು ಪುಣ್ಯ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾವ ನಾವು. ಪುನರಪಿ ಮರಣ ಪುನರಪಿ ಜನ ಇರುವಂತಾಗ. ಆದ್ರ ಪಾಪ ಮಾಡಿದ್ರು ಮತ್ತೆ ಹುಟ್ಟಿ ಬರ್ತೀವಿ, ಪುಣ್ಯ ಮಾಡಿದ್ರು ಮತ್ತೆ ಹುಟ್ಟಿ ಬರ್ತೀವಿ. ಈ ಪುಣ್ಯ ಸಹಿತ ಮಾಡ್ಲಿಲ್ಲ ಅಂತ ಅಷ್ಟಾದ್ರೂ ಮಾಡ್ಲಿಲ್ಲ ಅಂದ್ರೆ ಆ ಸ್ವರ್ಗದ ಮಾಡ್ಲಿಲ್ಲ, ಬಾಗಿಲನ್ನ ಗುದ್ದಿ ತೆಗಿಬಹುದಾಗಿತ್ತು, ಅದೂ ಮಾಡ್ಲಿಲ್ಲ. ಅಂತ ಒಂದು ಅಗಾಧವಂತ ಪುಣ್ಯವಾದ್ರೂ ಕೂಡ ನಾನು ಮಾಡ್ಲಿಲ್ಲ ಅಂತ ಅಂದ್ರೆ ಸ್ವರ್ಗಲೋಕದ ಭೋಗ ಪಡೆಯುವಂತ ಕೆಲಸ ಮಾಡ್ಲಿಲ್ಲ ಅಂತ. ಮೋಕ್ಷವಂತೂ ದೂರ ಉಳಿತು, ಮೋಕ್ಷವಂತೂ ಆಗ್ಲಿಲ್ಲ, ಹೋಗ್ಲಿ. ಆದ್ರೆ ಎಷ್ಟೋ ಜನ ಪುಣ್ಯವಂತರು ಸ್ವರ್ಗಾದಿ ಲೋಕಗಳಲ್ಲಿ ಆರಾಮಾಗಿದ್ದಾರೆ, ಸುಖ ಪಡ್ತಾ ಇದ್ದಾರೆ ಎಂದು ನಾವು ಶಾಸ್ತ್ರದಲ್ಲಿ ಎಲ್ಲ ಕೇಳ್ತಾ ಇದ್ದೀವಿ. ಅದನ್ನಾದ್ರೂ ಮಾಡಿದಾನೆ, ಅಷ್ಟಾದ್ರೂ ಸಮಾಧಾನ ಉಳಿತಿತ್ತು, ಅದನ್ನೂ ಮಾಡ್ಲಿಲ್ಲ ಅಂತ. ಇಂಥ ಒಂದು ಪುಣ್ಯ ಮಾಡಿದ್ದೇನೆ ಅಲ್ಲಿ ಸ್ವರ್ಗದಲ್ಲಿ ಒಂದು ಶೀಟು ಅಥವಾ ಸ್ಥಳ ಕಾಯ್ದಿರಿಸಿ ಆ ಒಂದು ಕಾಯಂ ಆಗಿ ಅದು ಅಲ್ಲಿ ನನ್ನ ಸೀಟು ಒಂದು ಇದ್ದೇ ಇದೆ ಅಂತಕ್ಕಂಥ, ಹೇಗಾದ್ರೂ ನನ್ನ ಹಾದಿಯನ್ನ ನಾನು ಬರುವಿಕೆಯನ್ನ ಅದಕ್ಕೆ ಕಾಯ್ತಿರ್ತಾರೆ ಅಂತಕ್ಕಂಥ ಅಲ್ಲಿಗೆ ಹೋಗಿ ಅಲ್ಲಿ ಹೋದೊಡನೆ ಆತನದ ಮೇಲೆ ಕೂಡಿಸಿ ನನಗೆ ಗೋಮಾಲೆ ಹಾಕ್ತಾರೆ, ನನಗೆ ಸ್ವರ್ಗದಲ್ಲಿ ಇಲ್ಲಿ ಅಲ್ಲ ಅಂತಕ್ಕಂಥದನ್ನ ನಾನು ಮಾಡ್ಲಿಲ್ಲ ಅಂತ ಆಯ್ತು. ಈಗ ಸ್ವರ್ಗದಲ್ಲಿ ನಾವೇನೋ ನಮ್ಮಲ್ಲಿ ಕಲ್ಪನಾ ದಶ ಅಂತ ಹೇಳಿದೆ, ನಾವು ಸಾಕಷ್ಟು ಪುಣ್ಯ ಮಾಡಿದ್ರೆ ಅಲ್ಲಿ ನಮ್ನ ಅತಿ ಚಲೋ ಆತಿಥ್ಯ ಮಾಡ್ತಾರ, ಆಮೇಲೆ ನಮಗಲ್ಲಿ ಹೂ ಮಾಲೆಗಳನ್ನ ಹಾಕ್ತಾರ, ಒಳ್ಳೆ ಸತ್ಕಾರ ಮಾಡ್ತಾರ, ನಮ್ಮದೇ ಅಂತ ಒಂದು ಸೀಟ್ ರಿಸರ್ವ್ ಇರ್ತದ. ಹೀಗೆಲ್ಲ ಒಂದು ನಾವು ಶಾಸ್ತ್ರ ಕೇಳಿದೆ. ಸರಿ, ಅದನ್ನಾದ್ರೂ ಮಾಡ್ಲಿಲ್ಲ ಅಂತ ಮೋಕ್ಷ ಅಂತೂ ದೂರ ಉಳಿತು, ಆ ಮೋಕ್ಷ ದೇಹ ಮುಗಿದು ಉಳಿತು. ನಾವು ಒಳ್ಳೆ ಪುಣ್ಯವನ್ನಾದ್ರೂ ಮಾಡ್ಲಿಲ್ಲ. ನನಗೆ ಭಗವಂತ ಏನೆಲ್ಲ ಕೊಟ್ಟಿದ್ದ, ಪುಣ್ಯ ಮಾಡಕ ನನಗೆ ಹಣ ಕೊಟ್ಟಿದ್ದ, ಆಮೇಲೆ ಏನೆಲ್ಲ ಐಶ್ವರ್ಯ ಕೊಟ್ಟಿದ್ದ, ನನಗೆ ಮಾಡುವಂತ ಕ್ಷಮತಾ ಇತ್ತು, ಆದ್ರೂ ಮಾಡ್ಲಿಲ್ಲ ಅಂತ ಹೀಗೆ ಪರಿತಾಪ. ಇಂಥ ಒಂದು ಪರಿತಾಪಾದ್ರೂ ಪಡ್ಬೇಕಂತ ಅಲ್ಲೂ ನಾನು ಮಾಡ್ಲಿಲ್ಲ ಅಂತ. ಅದಕ್ಕ ನಾರೀ ಪೀನ ಪಯೋದರೋರು ಯುಗಲಂ ಸ್ವಪ್ನೇಪಿ ನಾಲಿಂಗಿತಂ ಅಂತ ಹೇಳ್ತಾರೆ. ಅಂದ್ರೆ ಆ ಧರ್ಮವನ್ನೂ ಮಾಡ್ಲಿಲ್ಲ ನಾನು. ಯಾವುದು ಏನು ಪುಣ್ಯ ಕರ್ಮದಲ್ಲ, ಪಾಪ ಪುಣ್ಯ ಅಂತ ಹೇಳ್ತಲ್ಲ ನಾವು, ಅದಕ್ಕೆ ಅಂತ ಒಂದು ಪುಣ್ಯವಾದ್ರೂ ಸಹಿತ ಮಾಡ್ಲಿಲ್ಲ ಅಂತ. ಆ ಧರ್ಮವನ್ನು ಮಾಡ್ಲಿಲ್ಲ, ಆ ಜ್ಞಾನ ಸಂಪಾದನೆ ಕೂಡ ನಾನು ಮಾಡ್ಲಿಲ್ಲ ಅಂತ. ಲೌಕಿಕ ಸುಖ ಬರೀ ಪ್ರಾಪಂಚಿಕ ಸುಖ ಎಂಬುದೇ ಎಲ್ಲ, ಅದಾದ್ರೂ ನನ್ನ ಪಾಲಿಗೆ ಕನಸಿನಲ್ಲಿ ಸಹ ಅದು ಪ್ರಾಪಂಚಿಕ ಸುಖ ಆಗಲಿಲ್ಲ ಅಂತ ಅಂತ ಹೇಳಿ ಈಗ ಅಂತಾನೆ ಅಂತಕ್ಕಂಥದ್ದು. ಹಾಗಾದ್ರೆ ನಾನು ಯಾಕೆ ಹುಟ್ಟಿದ್ದೀನಪ್ಪ ಅಂತ ಹೇಳ್ತಾನ ಅವನು. ಕೇವಲ ವಿಷಯ ಲೋಕೋಪನಾಗಿ ಪ್ರಾಪಂಚಿಕ ಒಂದು ಸುಖವನ್ನಾದ್ರೂ ಅನುಭವಿಸಿದನೋ ಅದು ನನ್ನ ಹಣೆ ಬರದಲ್ಲಿ ಇಲ್ಲ. ಅನೇಕ ಕಾರಣಗಳಿಂದ ಅದು ನನಗೆ ಸಾಧ್ಯ ಆಗಲಿಲ್ಲ. ಧರ್ಮ ಮಾಡುವುದು ಆಗಲಿಲ್ಲ, ವಿಚಾರ ಮಾಡಿ ಮುಕ್ತ ಆಗುವುದಂತೂ ಅದು ದೂರ ಉಳಿತು, ಅದು ಕಿವಿಗೆ ಸಹಿತ ಅದು ಬೀಳಲಿಲ್ಲ ಅಂತ. ಅಂತ ಒಂದು ಶ್ರವಣ ಮನನ, ಅಂತ ಒಂದು ಪುಣ್ಯಾತ್ಮರ ಒಂದು ಮಹಾತ್ಮರ ಒಂದು ಹಿತವಚನಗಳು ಕೂಡ ಕಿವಿಗೆ ಅದಂತೂ ಬೀಳಲೇ ಇಲ್ಲ ಅಂತ. ಹಾಗಾದ್ರೆ ಯಾಕೆ ಹುಟ್ಟಿದ್ದೆ ನಾನು, ಯಾಕೆ ಹುಟ್ಟಿದ್ದು, ಏನು ಎದಕ್ಕೆ ಹುಟ್ಟಿದ್ದೆ ನಾನು ಹಾಗಾದ್ರೆ ಯಾಕೆ ಹುಟ್ಟಿದ್ದು, ನೀನು ಹುಟ್ಟಿದ್ರಿಂದ ಏನಂದ ಆಯ್ತು ಅಂತ, ಏನಾಯ್ತು, ಎಲ್ಲ ವ್ಯರ್ಥ ಆಯ್ತಲ್ಲ ಅಂತ ಹೇಳಿ ಹೀಗೆ ಹೇಳುವುದು ಸಮಾಜದಲ್ಲಿ ನೋಡ್ತೇವೆ ನಾವು. ಅದಕ್ಕ ಮಾತು ಕೇವಲಮೇವ ಯೌವನ ವನಚ್ಛೇದೆ
ಆಗಿದೆ ಅವನಿಗೆ ಅಂತಂದ್ರೆ ಇಷ್ಟೇ ಹೇಳ್ಬೇಕಂತ ಹೇಳ್ತಾನ ಅವನು. ನನಗ್ ಕನಿಷ್ಠ ಸಹಿತ ನನಗ್ ಪ್ರಾಪಂಚಿಕ ಜೀವನ ಸರಿಯಾಗಿ ಮಾಡಕ್ ಬರಲ್ಲ ನನಗ. ಯಾಕಂದ್ರೆ ನಾನು ಈಗೊಂದು ಪ್ರಾಪಂಚಿಕ ವಿಷಯ ಸುಖದಲ್ಲಿ ಕೂಡ ಅದರಲ್ಲೇ ಆದ್ರೂ ಮಗ್ನ ಅದು ನನಗ ಯೋಗ ಇಲ್ಲ, ಅದನ್ನು ಹಣೆ ಬರದಾಗ ಬರ್ಲಿಲ್ಲ. ಅಂತವ್ರು ಕೂಡ ನಾವು ಸಮಾಜದಲ್ಲಿ ನೋಡ್ತೀವಿ. ಅಂದ್ರ ಎಷ್ಟು ಪಾಶ್ಚಾತ್ತಾಪ ಆಗಿದೆ ಅವನಿಗೆ ಅಂತಂದ್ರ ಈ ಒಂದು ಪ್ರಾಣೋತ್ಕ್ರಮಣದಲ್ಲಿ ಕಾಲದಲ್ಲಿ ನಾನೇನು ಮಾಡಿದೆ ಅಂತ ನಾವು ಆ ಒಂದು ಚರಣದ ಅರ್ಥ ಹೇಗಿದೆ ಏನಂತಂದ್ರೆ ನನ್ನ ತಾಯಿಯ ಪ್ರಾಯ ಯೌವನ ಎನ್ನುವಂತ ಸುಂದರವಾದ ಒಂದು ಉಪವನಕ್ಕೆ ತೋಟಕ್ಕೆ ಕೊಡಲೆ ರೂಪವಾಗಿ ನಾನು ಹುಟ್ಟಿದ ಹಾಗಾಯ್ತಲ್ಲ ಅಂತ ಹೇಳ್ತಾನವನು. ನೋಡ್ರಿ ಏನಂತಾನವನು, ನಾನೇನು ಮಾಡಿದೆ ಎನ್ನುತ್ತಾನವನು. ಏನಂತಂದ್ರ ಆ ಚರಣದ ಅರ್ಥ ಹೀಗಿದೆ, ನನ್ನ ತಾಯಿಯ ಪ್ರಾಯ ಯೌವನ ಎನ್ನುವ ಸುಂದರವಾದ ಒಂದು ಉಪವನಕ್ಕೆ ಅಂದ್ರೆ ತೋಟಕ್ಕೆ ಕೊಡಲೆ ರೂಪವಾಗಿ ನಾನು ಹುಟ್ಟಿದ್ದಲ್ಲ ಅಂತ. ಮಾತು ಕೇವಲಮೇವ ಯೌವನ ವನಚ್ಛೇದೇ ಕುಟಾರಾಯ್ ವಯಂ ಅಂತ ಅಂದ್ರೆ ಆ ನನ್ನ ತಾಯಿಯ ಒಂದು ಗರ್ಭದಲ್ಲಿ ಹುಟ್ಟಿದ ನಾನು ಅದು ಹೇಗಿತ್ತಪ್ಪ ಅಂದ್ರೆ ಅದು ಉಪವನಕ್ಕೆ ಒಂದು ಸರಿ ಸಮಾನವಾಗಿತ್ತು, ತೋಟ ಇತ್ತು. ಅದು ಏನ್ ಮಾಡಿದ್ ನಾನು ಅಲ್ಲಿ ಕೇವಲ ನಾವು ಒಂದು ಕೊಡಲೆ ಅಂತ ಅದನ್ನ ಕಡಿಯುವಂತ ಕೊಡ್ಲೆ, ಅದನ್ನ ನಾಶ ಮಾಡುವಂತ ಕೊಡ್ಲೆ ಆದ ಹೊರತಾಗಿ ಅಲ್ಲಿ ತೋಟ ಬೆಳೆಸುವಂತದ್ದು ಮತ್ತಷ್ಟು ಸುಂದರ ಹೂವು ಬೆಳೆಯುವಂತದ್ದು ಅಂತದ್ದೇನು ನಾನು ಮಾಡ್ಲಿಲ್ಲ ಅಂತದ್ರ ಅರ್ಥ. ಅಂದ್ರೆ ಕೊಡಲಿಂದ ಉಪವನವು ಹೇಗೆ ನಾಶವಾಗಿ ಹೋಗುತ್ತದೆಯೋ ಹಾಗೆ ನಾನು ಹುಟ್ಟಿದ್ರಿಂದ ನಮ್ಮ ತಾಯಿ ಯೌವನವನ್ನ ನಾನು ಕಳೆದಂತಾ ಇದ್ದೆ ಹೊರತು ಇದೇ ಪುರುಷಾರ್ಥ ಮಾಡಿದಂತಾ ಇದ್ದೆ ಹೊರತು ಹೆಚ್ಚಿಂದೇನು ಮಾಡಲಿಲ್ಲ ಅಂತ ಹೇಳ್ತಾನವನು. ಅದಕ್ಕೆ ಒಬ್ಬ ಗಂಡು ಮಗ ಅಂತಂದ್ರೆ ಹುಟ್ಟಿದ ಮೇಲೆ ಒಂದಾನೊಂದು ಮಹತ್ವವಾದಂತ ಒಂದು ಕೆಲಸವನ್ನು ನಾವು ಮಾಡಿದ್ರೆ ಮಾತ್ರ ಸರಿ, ಇಲ್ದಿದ್ರೆ ಕ್ರಿಮಿಗಳು ಹುಟ್ಟುತ್ತವೆ ಅಂತ. ಕ್ರಿಮಿಗಳು ಹುಟ್ಟುತ್ತವೆ ಸಾಯ್ತವೆ, ಹಂಗ ಪಶು ಜೀವನ ಆಗ್ಬಾರ್ದು ಅಂತ. ಹಂಗ ಈ ಪಶು ಪಕ್ಷಿ ಹುಡ್ತವೆ ಸಾಯ್ತವೆ, ಅದರಂತೆ ನಾವು ಕೂಡ ಆದ್ರೆ ಮನುಷ್ಯ ಹೆಚ್ಚಿನ ಒಂದು ಶ್ರೇಷ್ಠತೆ ಅಂತಕ್ಕಂಥದ್ದು ಏನದಂತ. ಯಾಕಂದ್ರ 84 ಲಕ್ಷ ಜೀವರಾಶಿ ಕೊನೆ ಜನ್ಮ ಅಂತ ಹೇಳ್ತೇನೆ, ಅರಿವಿನ ಜನ್ಮ ಅಂತ ಹೇಳ್ತಾರೆ. ಆದ್ರೆ ಈ ಜನ್ಮಕ್ಕೆ ಒಂದ್ ನಾನು ಏನ್ ಮಾಡಿದೆ, ಏನೂ ಮಾಡ್ಲಿಲ್ಲಲ್ಲ, ಹಿಂಗ ವ್ಯರ್ಥ ಜೀವನ ಕಳೆದು ಹೋಗ್ಬಿಟ್ಟಲ್ಲ. ನಾನು ಕ್ರಿಮಿ ಕೀಟ ನಾಯಿ ಒತ್ತಂಗ ಏನ್ ಅವು ಕಳೆದಲ್ಲ ಹಂಗ ನಾನು ಕಳೆದು ಹೋಗ್ಬಿಟ್ನಲ್ಲ, ಆದ್ರಿಂದ ನನಗ ಏನು ಸುಖ ಆಗುವುದಿಲ್ಲ ಅಂತಕ್ಕಂಥದನ್ನ ಹೇಳ್ತಾರೆ. ಅದಕ್ಕ ಆದ್ರಿಂದಲೇ ಹೇಳ್ತಾನೆ, ಇದೇ ಮಹಾಲಿಂಗರಂಗನೆ ಒಂದು ಕಡೆ ಹೇಳ್ತಾರೆ ಏನಂತ, ಈ ಮಾತು ಅದನ್ನ ಒಳ್ಳೆ ಚೆನ್ನಾಗಿ ನಕ್ಷಿಕೊಟ್ಟು ಕೇಳ್ರಿ ಅಂತ ಹೇಳ್ತಾರೆ. ಇದನ್ನ ನೋಡಬಿಡ್ರಿ ಏನ್ ಹೇಳ್ತಾರಂತಂದ್ರೆ, ನಾವು ಮನುಷ್ಯರು ಅನ್ನುವಂತ ಅಭಿಮಾನವಾದ್ರೂ ಇದೆಯೋ ಇಲ್ವೋ? ನಾವು ಮನುಷ್ಯರಪ್ಪ, ನಾವು 84 ಲಕ್ಷ ಜೀವರಾಶಿದಾಗಿ ಕೊನೆ ಜನ್ಮ ಅಂತೆಲ್ಲ ಮಹಾತ್ಮರೆಲ್ಲ ಹೇಳ್ಕೊತ ಬಂದಾರೆ. ಇದು ಅರಿವಿನ ಜನ್ಮ, ಇದನ್ನ ಹಂಗ ವ್ಯರ್ಥವಾಗಿ ಕಳೆಬೇಡ್ರ ಅಂತ ಹೇಳಿದ್ದಾರೆ. ಸರಿ, ಈ ನಾನು ಮನುಷ್ಯರು ಅನ್ನುವಂತ ಅಭಿಮಾನವಾದ್ರೂ ನಮ್ಗೆ ಐತಿ ಇಲ್ವೋ? ಉಳಿದೆಲ್ಲ ಹೋಗ್ಲಿ, ನೀವೇನ ಸಾಧನೆ ಮಾಡ್ಲಿ ಬಿಡ್ರಿ, ಅದೇನು ಬಿಟ್ಬಿಡ್ರಿ ಅದನ್ನ. ಆದ್ರ ನಾನು ಮನುಷ್ಯನು ಅನ್ನುವಂತ ಏನಾದ್ರೂ ಅಭಿಮಾನ ಆದ್ರೂ ಐತೋ ಇಲ್ವೋ ನಿಮಗ? ಈಗ ನಾವು ಶ್ರೀಮಂತರೇ ಇರ್ಲಿ, ಬಡವರೇ ಇರ್ಲಿ, ಜಾಣರೇ ಇರ್ಲಿ, ದಡ್ಡರೇ ಇರ್ಲಿ, ಅಧಿಕಾರಿ ಇರ್ಲಿ, ಅನಾಧಿಕಾರಿ ಇರ್ಲಿ, ನಾವ್ ಏನಾದ್ರೂ ಇದ್ದಿರ್ಲಿ, ನಾವು ಮನುಷ್ಯರು ಎಂಬಂತ ಒಂದು ಅಭಿಮಾನ ಎಲ್ಲಿವರೆಗೆ ಇದೆಯೋ ಇಲ್ವೋ? ಅಷ್ಟಾದ್ರೂ ಆಯ್ತು ಇಲ್ಲೋ ಅಂತ ಕೇಳ್ತಾರೆ ಅವರು. ಆದ್ರೆ ಮನುಷ್ಯ ಅಂದ ಮೇಲೆ ಮನುಷ್ಯತ್ವ ಇರ್ಲೇಬೇಕಲ್ಲ, ಅದಕ್ಕೆ ತಕ್ಕಂತ ನಡೆ ನುಡಿ ಅವಂತೂ ಇರ್ಲೇಬೇಕು. ಮತ್ತು ಶಾಸ್ತ್ರದಲ್ಲಿ ಒಬ್ಬ ಮನುಷ್ಯನಿಗೆ ಮನುಷ್ಯತ್ವ ಪ್ರಾಪ್ತ ಆಗ್ಬೇಕಾದ್ರೆ ಅವನು ಹೇಗಿರ್ಬೇಕು ಅನ್ನೋದನ್ನ ಎಲ್ಲ ನಮಗೆ ಹಾಕಿಕೊಟ್ಟಿದ್ದಾರೆ ಮಾರ್ಗವನ್ನ. ಅವುಗಳನ್ನೇ ನಾವು ಆಚರಿಸ್ತಾ ಇದ್ರೆ ಮಾತ್ರ ನಾವು ಮನುಷ್ಯತ್ವಕ್ಕೆ ಬರ್ಬೋದು ಅಂತ, ಮನುಷ್ಯತ್ವಕ್ಕೆ ಯೋಗ್ಯರು ಅಂತ. ಇದನ್ನ ಸ್ಪಷ್ಟಪಡಿಸೋದಕ್ಕಾಗಿ ಈ ಮಹಾನುಭಾವ ಒಂದು ಸ್ಥಳದಲ್ಲಿ ಹೀಗೆ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಪಶುಗಳಿಗೂ ಮನುಷ್ಯರಿಗೂ ಭೇದವನ್ನು ಸವಾರದು ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇದು ಮಾತು ಹೇಳ್ತಾನೆ ಏನಂತಂದ್ರೆ, ಮನುಷ್ಯರಿಗೆ ಅಂದ್ರೆ ಮನುಷ್ಯರು ಅಂತಂದ್ರೆ ಅನಿಸಿಕೊಳ್ಳೋರಿಗೆ ಮತ್ತು ಪಶುಗಳು ಇವೆಯಲ್ಲ, ಅವುಗಳು ಕೆಲವೊಂದು ಸಂಗತಿಗಳಲ್ಲಿ ಮನುಷ್ಯರಿಗೆ ಹಾಗೂ ಪಶುಗಳಿಗೆ ಅತ್ಯಂತ ಸಾಮ್ಯವಿದೆ ಅಂತ ಹೇಳ್ತಾನೆ. ಇಲ್ಲಿ ಸಾವಧಾನದಿಂದ ಕೇಳಬೇಕು, ನಾವು ಹೇಳ್ತಾರ ಅವರು, ಸಾವಧಾನದಿಂದ ಕೇಳ್ರಿ. ಇದೇನ್ ಹೇಳ್ತಾರೆ, ಮನುಷ್ಯರಿಗೆ
ಅಂದ್ರೆ ಮನುಷ್ಯರು ಅಂತಂದ್ರೆ ಮನುಷ್ಯರು ಎಂದು ಎನಿಸಿಕೊಳ್ಳುವವರಿಗೆ ಮತ್ತು ಪಶು, ಆ ಪಶುಗಳಿವೆಲ್ಲ ಅವುಗಳಿಗೆ ಕೆಲವೊಂದು ಸಂಗತಿಗಳನ್ನ ಮನುಷ್ಯರಿಗೆ ಹಾಗೂ ಪಶುಗಳಿಗೆ ಅತ್ಯಂತ ಸಾಮ್ಯವಿದೆ ಅಂತೇಳಿ ಅವನು ಹೇಳ್ತಾನೆ. ಹಾಗಂತಂದ್ರೆ ನಮ್ಮನ್ನ ಪಶುಗಳನ್ನಾಗಿ ಮಾಡಿ ಇಡುತ್ತಾನಲ್ಲಪ್ಪ ಇವನು ಅಂತೇಳಿ ಅನ್ಯತಾ ಭಾವಿಸಬೇಡಿ ಹೇಳ್ತಾರೆ ಅವ್ರು. ಯಾಕಂದ್ರೆ ನಮಗೇನು ನೀವು ಪಶು ಮಾಡಿಬಿಡ್ತಾರಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕೆಲವು ವಿಷಯಗಳಲ್ಲಿ ಮನುಷ್ಯರಿಗೂ ಪಶುಗಳಿಗೆ ಏನು ಭೇದ ಇಲ್ಲ. ಹೆಂಗಂತಂದ್ರ ಅವು ಯಾವ್ದಾದ್ರೊಂದ ಖುಷಿಯ ಭೌತಿಕ ದೇಹ ಅಂದ್ರೆ ಶರೀರ ಎಂಬುದೇ ಒಂದು ಪಂಚಮಹಾಭೂತಗಳಿಂದಲೇ ಇದು ಆದದ್ದು ಅನ್ನೋದನ್ನ ನಾವು ಹೋಗ್ತೇವೆ. ಹೌದಾ? ನೀವು ಹೋಗ್ತೀರಿ ಅದನ್ನ. ನನ್ನ ದೇಹದೊಳಗೆ ರಕ್ತ ಇದೆ, ಮಾಂಸ ಇದೆ, ಎಲುಬುಗಳಿದ್ದಾವೆ. ಮತ್ತು ಈ ಪಶುಗಳಿಗೆ ಆ ಪಶು ಶರೀರ ಕೂಡ ಭೌತಿಕವೇ. ಅದು ಭೌತಿಕ ಹೌದಲ್ಲ, ಅದು ಭೌತಿಕವೇ. ಅವುಗಳಿಗೆ ಕೂಡ ಏನದ, ಅಲ್ಲೂ ರಕ್ತದ ಮಾಂಸದ ಇವೆಲ್ಲ ಇದಾವೆ. ನಮ್ಮಲ್ಲಿ ಹೇಗಿವೆಯೋ ಅಲ್ಲೂ ಆಗಿದ್ದಾವೆ. ಅಂದ್ರೆ ಖುಷಿಯ ಭೌತಿಕ ದೇಹ, ನಿದ್ರಾ, ಆಹಾರ, ಸಂಗ, ವ್ಯಸನ ಇವು ಎಲ್ಲವೂ ನಮ್ಗೆ ಹೇಗೋ ನಮ್ಗೆ ಹಸಿವು ಆಗ್ತದಲ್ಲೋ ಹಸು ಆಗ್ತದ, ಅವುಗಳು ಹಸು ಆಗ್ತದ. ಯಾವಕ? ಪ್ರಾಣಿಗಳಿಗೆ. ನಾವು ಉಣ್ತೇವಿ, ಅವು ಉಣ್ತಾವ. ನಾವು ಅಡ್ಡಾಡ್ತೀವಿಲ್ಲೋ ಅವು ಅಡ್ಡಾಡ್ತವೆ. ನಾವು ಸಂತತಿ ಉತ್ಪನ್ನ ಮಾಡ್ತೀವಿ, ಅವು ಮಾಡ್ತವೆ. ಸಂತತಿ ರಕ್ಷಣೆ ಮಾಡ್ತೇವೆ, ನಮ್ಗಿಂತ ಅದ್ಭುತ ರಕ್ಷಣೆ ಮಾಡ್ತಾವಿಲ್ಲೋ ಮಾಡ್ತವೆ. ಮತ್ತೆ ಅವು ಬಿಡ್ತವೇನು? ಈಗ ಒಂದು ಆಕಳ ಕರು, ಎಳೆ ಕರುವಾದ್ರೇನು ಅದು ಇದ್ದದ್ದಾದ್ರೆ ಆ ಆಕಳವು ತನ್ನ ಕರುವಿನ ಹತ್ತಿರ ಯಾರನ್ನು ಬಿಟ್ಕೊಡುದಿಲ್ಲ. ಅದು ನೋಡಿ ಇದ್ಯಾಗ ಬರುತ್ತದು. ಇದು ನಮ್ಗೆ ಗೊತ್ತಿರ್ಲಿ. ಯಾಕಂತಂದ್ರೆ ಇವರು ತನ್ನ ಕರುವಿಗೆ ಏನು ಅಪಾಯ ಮಾಡುತ್ತಾರೋ ಎಂಬಂತ ಶಿಟ್ಟು ಬರ್ತದಕ್ಕೆ. ಯಾವುದಕ್ಕೆ? ಆಕಳಿಗೆ. ಅವು ಜೋಪಾನ ಮಾಡ್ತವೆ. ಪಕ್ಷಿ ಕೂಡ ಹಂಗೆ ನೋಡ್ರಿ. ನಾವು ಒಂದು ಪಕ್ಷಿ ಏನಾದ್ರೂ ಬಿಟ್ಟಾಕೋರು ಎಲ್ಲ ಪಕ್ಷಿ ಬಂದು ಬಿಡ್ತವೆ. ಎಲ್ಲ ಗೂಡು ಕಟ್ಟಿರ್ತಾವೆ. ಎಷ್ಟೊಂದು ಅದ್ಭುತವಾಗಿ ಗೂಡು ಕಟ್ಟಿ ಮರಿವೆ ಇಟ್ಟಿರ್ತವೆ. ಅದಕ್ಕ ನೀನಷ್ಟೇ ಮಣಿ ಕೊಟ್ಕೊಂಡು ನಾ ಹಾಗಿದ್ದೇನೆ, ನಾ ಹೀಗಿದ್ದೀನಿ, ನಾನು ಇಂತ ಒಂದು ಬುದ್ಧಿಜೀವಿ ಏನೋ ಅನ್ಕೋತೀನೇನೋ, ಅಷ್ಟಕ್ಕೆ ಜಂಬು ಕೊಚ್ಕೋತಿ ಅಂತ ಈ ಕೆಲಸವನ್ನ ಯಾರು ಮಾಡ್ತಾರೆ? ಎಲ್ಲವೂ ಮಾಡ್ತವೆ. ಇರುವೆ ಮೊದಲುಗೊಂಡು ಎಲ್ಲ ಪ್ರಾಣಿಗಳು ಮಾಡ್ತವೆ. ಅಷ್ಟ ಸಂಸಾರ ಮಾಡ್ತಾವ, ಅದ್ಭುತ ಸಂಸಾರ ಮಾಡ್ತಾವು. ಅಷ್ಟ ಮಕ್ಕಳ ಮೇಲೆ ಮಾಯ ಇರ್ತಾವು. ಆದ್ರೆ ನೀನು ಮಾತ್ರವೇ ಸಂಸಾರ ಮಾಡುತ್ತಿರುವೆ ಅಂತ ತಿಳಿಬೇಡ. ಯಾಕಂತಂದ್ರೆ ನೀನು ಒಂದ್ ರೀತಿ ಮಾಡುತ್ತಿದ್ರೆ ಅವು ಒಂದ್ ರೀತಿ ಮಾಡ್ತಾವಷ್ಟ, ನೀವು ಒಂದ್ ರೀತಿ ಮಾಡತಿ, ಅವು ಒಂದ್ ರೀತಿ ಮಾಡ್ತಾವಷ್ಟ. ಆದ್ರೆ ಇಬ್ರು ಮಾಡೋದು ಎರಡು ಮಾಡೋದು ಸಂಸಾರವೇ. ಅವು ಮೋಹ ಇರ್ತಾವ, ಅವು ಮರಿಗಳ ಮೇಲೆ ನಿನ್ಕಿಂತ ಹೆಚ್ಚು ಮೋಹ ಇರ್ತಾವ. ನೀನ್ ಮಕ್ಕಳ ಮೇಲೆ ವ್ಯಾಮೋಹ, ಹೆಂಡತಿ ಮೇಲೆ ನಿನ್ಕಿಂತ ಅದ್ಭುತವಿರ್ತಾವು. ಅವುಗಳಿಗೆ ಭಯ ಉಂಟು ಶತ್ರುಗಳಿಂದ, ಬಲಿಷ್ಠರಿಂದ. ಮತ್ತು ಮನುಷ್ಯರಿಗಂತೂ ಭಯ ಇದ್ದೇ ಇದೆ. ನಮಗೂ ಭಯ ಅದ, ಮತ್ತು ಅವಕ್ಕೂ ಭಯ ಅದ. ಇಲ್ಲವಾದ್ರೆ ರಾತ್ರಿ ಹೊತ್ತು ಮನೆಯ ಬಾಗಿಲು ಭದ್ರವಾಗಿ ಮುಚ್ಚಿಕೊಂಡು ಮಲಗುತ್ತೇನು? ಮಲ್ಕೊಳ್ತಾವಲ್ಲ. ಹಂಗ ನಮ್ಮ ಬಳಿಯಲ್ಲಿ ಪಿಸ್ತೂಲ್ ಇಟ್ಕೊಂಡು ಯಾಕೆ ಆಟಾಡ್ತಿದ್ದೆ ನಾವು? ಯಾಕಂತಂದ್ರೆ ಯಾವನಾದ್ರೂ ನಮ್ಗೆ ನಮ್ಮ ಮೈ ಮೇಲೆ ಬಂದ ಪರದೆ ಇರ್ಲಿ ಅಂತಲ್ವೇ? ಹೌದಲ್ಲ, ನಮ್ಮ ರಕ್ಷಣೆಗೋಸ್ಕರ ನಾವು ಇಟ್ಕೊಂಡಿರ್ತೀವಿ. ಕಡೆ ಪಕ್ಷ ಒಂದು ಬೆಳಗ್ಗೆನಾದ್ರೂ ನಮ್ಮ ಮನೆ ಇಟ್ಕೊಂಡಿರ್ತೀವಿ. ಇದೇನಪ್ಪಾ ಅಂದ್ರೆ ಭಯ. ಇದು ಭಯ ಹೌದಲ್ಲೋ? ಭಯದಿಂದ ಇಟ್ಕೊಂಡಿರ್ತೀವಿ ನಾವು. ಇವು ಸಮಾನಗಳಂತ. ಯಾಕಂದ್ರೆ ಪಶುಗಳಿಗೂ ಅವಕ್ಕೂ ಅಂಜಿಗಿರ್ತದ, ಅವಕ್ಕೂ ಭಯ, ಮೈಥುನ ಏನೆಲ್ಲ ಇರ್ತಾವ. ಅವಕ್ಕ ಸರಿ ಆಯ್ತಲ್ಲ. ಮತ್ತ ಹಾಗಾದ್ರೆ ಇವು ಸಮಾನಗಳು ಎಂದು ತೋರ್ಪುದು ಅಂತ ಅಂದ್ರೆ ಇಷ್ಟರ ಮಟ್ಟಿಗೆ ಪಶುಗಳಿಗೂ ಮನುಷ್ಯರಿಗೂ ಇಲ್ಲಿ ಸಾಮ್ಯ ಇದೆ ಅಂತ ಆಯ್ತಲ್ಲ. ಹಂಗ ಇಲ್ಲಿವರೆಗೆ ಯಾರಿಗೂ ಇಷ್ಟು ಬರುವುದಿಲ್ಲ. ಹೌದು, ಸಾಮ್ಯ ಇದೆ ಅಂತಂದ್ರೆ ಯಾರಿಗೂ ಇಲ್ಲಿರೋದಕ್ಕೆ ಬರೋ ಹಾಗಿಲ್ಲ. ಸಾಮ್ಯ ಇದೆ ಯಾಕಂದ್ರೆ ಸಾಕಷ್ಟು ಇಲ್ಲಿ ನಾವು ಸಾಮ್ಯತೆ ನೋಡಿದ್ವಿ. ನಾವೆಷ್ಟು ಮಾಡುತ್ತೇವೋ ಅವು ಅಷ್ಟೇ ಮಾಡ್ತವೆ. ನಮಗೂ ಶತ್ರುಗಳುಂಟು, ಅವು ಶತ್ರು ಉಂಟು ಅಂತ. ಅದಕ್ಕ ಏನ್ ಹೇಳಿದ್ರು? ಸಮಾನ ಗಳಿಸದು ತೋರ್ಪವು ಅಂತ ಹೇಳಿದ್ರು. ಅದಕ್ಕ ಇವೆಲ್ಲವೂ ಕೂಡ ಸಾಮ್ಯ ಕಾಣ್ಲಿಕ್ಕಿದ್ದಾವೆ ಅಂತಕ್ಕಂಥದ್ದು. ಇಷ್ಟನ್ನ ಇಲ್ಲಿ ಉಳಿದಾಯ್ತು. ಇದರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ವಿವರಣೆಯನ್ನ ಮತ್ತು ಅನುಭವವನ್ನ ಗುರುಗಳಿಂದ ನಾವು ಪಡೆಯೋಣ ಅಂತ ಹೇಳ್ತಾ ಈ ಒಂದು ಚಿಂತನವನ್ನ ಗುರುಪಾದಕ್ಕೆ ಅರ್ಪಣೆ ಮಾಡೋಣ. ಶಿವಾಯ.
ವೇದಾಂತ ಪ್ರವಚನ ಕುರಿತು ಸದ್ಗುರು ಶ್ರೀ ಶಂಕರ ಭಟ್ ಅಗ್ನಿಹೋತ್ರಿಯವರ ವೇದಾಂತ ಪ್ರವಚನ ಕುರಿತು ನಮ್ಮೆಲ್ಲರಿಗೂ ತಮ್ಮ ಅನುಭವಾಮೃತವನ್ನ ದಯಪಾಲಿಸಬೇಕಂತೇಳಿ ಪರಮ ಪೂಜ್ಯ ಸದ್ಗುರು ಶ್ರೀ ಶ್ರೀನಿವಾಸ ಮಹಾಸ್ವಾಮೀಜಿಯವರಲ್ಲಿ ಪ್ರಾರ್ಥನೆ. ಸದ್ಗುರು ಶ್ರೀ ಶಂಕರ ಭಟ್ ಅಗ್ನಿಹೋತ್ರಿಯವರ ವೇದಾಂತ ಪ್ರವಚನವನ್ನು ಕುರಿತು ಮಹಾಲಿಂಗರಂಗರ ಅನುಭವಾಮೃತವನ್ನ ನಮ್ಮೆಲ್ಲರಿಗೂ ತಮ್ಮದೇ ಆದಂತ ಒಂದು ಅನುಭವಾಮೃತವನ್ನು ಕೂಡ ದಯಪಾಲಿಸಬೇಕಂತೇಳಿ ಪರಮ ಪೂಜ್ಯ ಸದ್ಗುರು ಶ್ರೀ ಶ್ರೀನಿವಾಸ ಮಹಾಸ್ವಾಮೀಜಿಯವರಲ್ಲಿ ಪ್ರಾರ್ಥನೆ ಮಾಡ್ಕೊತೇವೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಎಲ್ಲ ಪೇಪರು ಪೆನ್ನು ಇಟ್ಕೊಂಡಿರ್ಬೇಕು. ಇವೆಲ್ಲ ಸತ್ಸಂಗ ಜ್ಞಾನದ ಕೇಳುವ ಸಮಯದಲ್ಲಿ ಪಾಯಿಂಟ್ಸ್ ನೋಟ್ ಮಾಡ್ತಾ ಇರಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋ ಅರ್ಥಕ್ಕೆ ಏನು ಇದು ಮಾಡಿದ್ರು ಅವರು? ಯಾವ ಧರ್ಮ? ಶರೀರದ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣ ಧರ್ಮ. ಈಗ ಹೆಂಗ ಪರಿತ್ಯಾಗ ಮಾಡ್ತಿರೋ ಶರೀರದ ಧರ್ಮ? ದಾರಿ ಮಾಡಿಕೊಡ್ಬೇಕಲ್ಲ. ಶರೀರ ನಾನು ಅನ್ನೋದ್ರಿಂದ ಅವೆಲ್ಲ ಶರೀರನ ನಾನು ಅಲ್ಲ, ನಾನು ಆತ್ಮ ಅದನ್ನ ತಿಳ್ಕೊಂಡಾಗ ಅವು ತಾನ ಹೋಗ್ಬಿಡ್ತಾವ. ಶರೀರವೇ ನಾನು ಆತ್ಮ ಇದ್ದೇನೆ ಎನ್ನುವ ಧರ್ಮ. ಧರ್ಮ ಅಂದ್ರೆ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಲ್ಲ, ಅದನ್ನು ತ್ಯಾಗ ಮಾಡಿ. ಈ ಶರೀರವೇ ನಾನು ಎನ್ನುವ ಧರ್ಮ ಹೆಂಗ್ ಬಿಡ್ಬೇಕು? ಈಗ ನಾನು ಗುರುಗಳೇ ಹೇಳಿ ಇಲ್ಲಿ ಮಟ್ಟ ಓದಿದ್ರನ್ನ ಓದಿದ ನಂತರ ನಾಗರತ್ನ ಮನರು ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂತ ಅನ್ಸ್ತಾ ಇದ್ರು. ಯಾಕೆ ಮಾತಾಡ್ಲಿಲ್ಲ ಅಂತ ಯಾರು ಮಾತಾಡ್ಲಿಲ್ಲ. ಅದೇ ಎಷ್ಟನೇ ಆತ ನಾನು ನನಗ ಈ ಧರ್ಮ ಅಳವಡಿಸೋದನ್ನು ಒಳಗ ಅದಾವ್ರಿ, ಬಿಟ್ಟಿಲ್ಲ ನಾನು ಅಂತ ನನಗೆ ಧನ್ಯವಾದ ಆಯ್ತು. ಹೌದಲ್ಲ, ಅದನ್ನ ನಾನು ಅಪೇಕ್ಷೆ ಪಟ್ಟಿದ್ರು ಒಂದೇನೋ ಒಂದು ಅಂತಃಕರಣ ಧರ್ಮದಲ್ಲಿ ಆಗೋದಂತ ಮೊದಲು. ಈಗ ಶರೀರವೇ ನಾನು ಎನ್ನುವುದು ಇದು ಒಂದು ಧರ್ಮ, ಇದೊಂದು ಪದ್ಧತಿ. ಧರ್ಮ ಅಂದ್ರೆ ಒಂದು ವಿಧಾನ ಹಾಕೊಂಡಿವಿ ನಾವು. ಈ ಪದ್ಧತಿ ಬಿಡುವಂತ. ಈ ಧರ್ಮ ಬಿಡ್ಬೇಕಾದ್ರೆ ಹೆಂಗ? ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳ್ಕೋಬೇಕ್ರಿ. ಅಲ್ಲಿ ಅನಾತ್ಮಗಳನ್ನು ತ್ಯಾಗ ಮಾಡಿ ಆತ್ಮನೇ ನಾಲ್ಕನೇ ತಿಳ್ಕೊ. ಅದಕ್ಕೆ ಅವ್ರ ದಾರಿಗಳು ಏನ್ ಮಾಡಿಕೊಟ್ಟಾರ? ನಾನು ಹುಟ್ಟಿದೆ, ನಾನು ಹುಟ್ಟಿದೆ. ಯಾವ ದಿನಾಂಕದಂದು?
ಡೇಟ್ ಆಫ್ ಬರ್ತ್ ಅದ ಅದು. ಅದು ಶರೀರದ ಹುಟ್ಟೋದು. ನಾನು ಹುಟ್ಟಿದೆ ಅನ್ನೋದು ಧರ್ಮ ತ್ಯಾಗ ಮಾಡಿ, ಹೌದಲ್ರಿ? ನಾನು ಹುಟ್ಟಿದೆ ಅನ್ನೋ ಧರ್ಮ ತ್ಯಾಗ ಮಾಡು. ಮಾಡಿ ಏನ್ ಮಾಡ್ಬೇಕು? ನನ್ನ ಶರೀರ ಹುಟ್ಟೈತೆ ಅಂತ ಹೇಳ್ಬೇಕು. ನನ್ನ ದೇಹ ಶರೀರ ಹುಟ್ಟಿದೆ, ಇದನ್ನು ಗ್ರಹಣ ಮಾಡ್ಬೇಕು, ಹೌದಲ್ರಿ? ಇವೆಲ್ಲ ಮಾಡ್ಕೋಬೇಕಲ್ಲ ಮತ್ತೀಗ. ಸುಮ್ ಹಂಗೆ ಮುಂದಕ್ಕೆ ಹೋದ್ರೆ ಹೆಂಗೆ? ನನ್ನ ದೇಹ ಹುಟ್ಟಿದೆ ಅನ್ನೋದು ತೆಗಿಬೇಕು, ಈ ಶಬ್ದ ಹೋಗ್ಬೇಕು. ನನ್ನ ದೇಹ ಹುಟ್ಟಿದ ದಿನಾಂಕ, ಬರ್ತ್ಡೇ ಆಫ್ ಮೈ ಬಾಡಿ. ಈಗ ಗಾಡಿ ತಗೊಂಡು ಓಡಾಡ್ತಿರ್ತೀರಿ, ಗಾಡಿ ಪಂಚರ್ ಆಯ್ತಪ್ಪ ಅಂದ್ರೆ ನೀವೇನಂತೀರಿ? ನಾನೇ ಪಂಚರ್ ಆಗಿನಿ ಅಂತೀರೇನು? ನನ್ನ ಗಾಡಿ ಪಂಚರ್ ಆಗ್ಯದ ಅಂತೀರಿ. ಆದ್ರೆ ಬಾಡಿ ವಿಷಯದಾಗ ಯಾಕೆ ನನ್ನ ಬಾಡಿ ಪಂಚರ್ ಆಗ್ಯದ ಅನ್ನಂಗಿಲ್ಲ? ಬಾಡಿ ವಿಷಯದಾಗ ನಾನೇ ಅಂತೀನಿ, ಗಾಡಿ ವಿಷಯದಾಗ ಬೇರೆ ಮಾಡ್ಕೊತೀವಿ. ಅದು ನನ್ನಿಂದ ಭಿನ್ನ ಐತೆ ಅಂತ ತಿಳ್ಕೊಂಡಿರ್ತಾರೆ. ಇದನ್ನು ನಿಮ್ಮಿಂದ ಭಿನ್ನನೇ ಅದ. ಅದು ತಿಳ್ಕೊಬೇಕು, ಅದೇ ಬೇರ್ಪಡಿಸಿ ತಿಳ್ಕೊಬೇಕಾಗ್ಯದ. ಈಗ ನೆಕ್ಸ್ಟ್ ನಾನು ಏನಾಯ್ತು? ನಾನು ಸೊರಗಿದ್ದೇನೆ. ಇದೇನ್ ಮಾಡ್ಬೇಕು? ಈ ಧರ್ಮ ಸೊರಗಿದೆ. ನನ್ನ ದೇಹ ಸೊರಗಿದೆ. ಪ್ರಾಕ್ಟೀಸ್ ಮಾಡ್ಬೇಕಲ್ರಿ, ಸುಮ್ಮನೆ ಓದ್ಕೊತಾರೆ. ಹುಟ್ಟಿದೆ ಅನ್ನೋದನ್ನ ಬರೆದ್ಮೇಲೆ ಮತ್ತೆ ಸತ್ತದ್ದು ಬರೆಯೋದು ಬೇಕಾಗಿಲ್ಲ. ಸೊರಗಿದ್ದು ಬರೆದ್ಮೇಲೆ ಸೊಕ್ಕಿದೆ ಅನ್ನೋದು ಬರೆಯೋದು ಬೇಕಾಗಿಲ್ಲ, ಹೌದಲ್ರಿ? ಈ ರೀತಿ ನಾವು ಶರೀರ ಧರ್ಮಗಳನ್ನ ತ್ಯಾಗ ಮಾಡೋದು ಕಲಿಬೇಕು. ಮತ್ತ ಇಂದ್ರಿಯ ಧರ್ಮಗಳು ಅಂತಂದ್ರ ನಾನು ಕುರುಡನಾಗಿದ್ದೇನೆ. ನಾನು ಕುರುಡ ಅಂತಾನೆ, ನಾನು ಕುರುಡ ಅಂತ ನಾವು ಅದಕ್ಕೇನ್ ಮಾಡ್ಬೇಕು? ನನ್ನ ಕಣ್ಣು ಕುರುಡಾಗಿದೆ. ನನ್ನ ಕಣ್ಣು ದೇಹ, ನನ್ನ ಕಣ್ಣು ಕುರುಡಾಗಿದೆ, ನಾನು ಅಲ್ಲ. ನನ್ನ ದೇಹ ಸೊರಗಿದೆ, ನಾನಲ್ಲ. ನನ್ನ ದೇಹ ಹುಟ್ಟಿದೆ, ನಾನಲ್ಲ. ಹುಟ್ಟಿದವ ನಾನಲ್ಲ, ಸೊರಗಿದವ ನಾನಲ್ಲ. ಮತ್ತೆ ನನ್ನ ಕಣ್ಣು ಕುರುಡು, ನಾನಲ್ಲ. ಮತ್ತೆ ಕುರುಡಾದ್ಮೇಲೆ ಕಿವುಡ, ಮೂಕ, ಕುಂಟ ಇತ್ಯಾದಿ ನೀವೇ ಮಾಡ್ಕೋಬಹುದಲ್ಲ ಇವೆಲ್ಲ ಮುಂದೆ ಶಬ್ದಗಳು. ಇಂದ್ರಿಯ ಧರ್ಮಗಳನ್ನ ತ್ಯಾಗ ಮಾಡೋದು. ಅಂಧತ್ವ, ಮಂದತ್ವ, ಪಟುತ್ವ. ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿದೆ, ನನಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ, ಕೇಳಿಸುತ್ತಿದೆ. ಏನಾದ್ರು ಬರ್ಕೊಂಡ್ರೆ ಇದು ತಪ್ಪು, ನಿಮಗೆ ಕೇಳಿಸೋ ತಪ್ಪು. ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನನ್ನ ಕಣ್ಣು. ಮತ್ತೆ ಅಂತಃಕರಣ, ನಾನು ಇವತ್ತು ತುಂಬಾ ಚಂಚಲವಾಗಿದ್ದೇನೆ. ಬಹಳ ಚಂಚಲದೀನಿ, ಬಹಳ ಚಂಚಲಾಗ್ಯಾನ್ರಿ ಅವನು. ಚಂಚಲಾಗ್ಯಾನ, ಚಂಚಲದೀನಿ. ಭಯಂಕರ ಚಂಚಲಾಗ್ಯಾನ ಇವತ್ತು. ಯಾಕೋ
ಅಂದ್ರೆ ಒಂದು ಕ್ಷಣ ನನ್ನ ಮನಸ್ಸು ಚಂಚಲವಾಯಿತು. ನಾನು ಇವತ್ತು ತುಂಬಾ ಚಂಚಲವಾಗಿದ್ದೇನೆ ಅಂತಂದ್ರ ಈ ಧರ್ಮ ಬಿಟ್ಬಿಡು. ನನ್ನ ಮನಸ್ಸು ಚಂಚಲವಾಗಿದೆ. ನಾನು ಇವತ್ತು ಚುರುಕಾಗಿಲ್ಲ ಅಂದ್ರೆ ಚುರುಕಾಗಿದ್ದೇನೆ, ಚುರುಕಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕಿದು? ಚುರುಕುತನ ಎದಕ್ಕೆ ಸಂಬಂಧಪಟ್ಟದ್ದು? ಬುದ್ಧಿಗೆ ಸಂಬಂಧಪಟ್ಟದ್ದು. ನನ್ನ ಬುದ್ಧಿ ಇವತ್ತು ಮೂರ್ಖ ಅಂತ ಬೈದ್ರ ಅದು ಮೂರ್ಖ ಅಂತ ಯಾರಿಗೆ ಬೈದಂಗದು? ಬುದ್ಧಿ. ನನ್ನ ಬುದ್ಧಿಯ ಮೂರ್ಖತನ, ನಂದಲ್ಲ. ನನಗೂ ಇವತ್ತು ಬಹಳ ಸಂತೋಷವಾಗಿದೆ. ಇದು ನನ್ನ ಮನಸ್ಸಿಗೆ ಇವತ್ತು ಸಂತೋಷವಾಗಿದೆ. ಸಂತೋಷ, ಆನಂದ, ಆತ್ಮೋದ್ರಿ. ಅದು ಸಂತೋಷ, ಸುಖ ದುಃಖ ಅಂತಃಕರಣದ್ದು. ಸಂತೋಷ ಆನಂದ ಆತ್ಮದ್ದು. ಆತ್ಮದ ಜ್ಞಾನ ಆದಾಗ ನಿಮಗೆ ಸಂತೋಷ ಆಗ್ತದೆ. ಆತ್ಮ ನಿಮ್ಮದೇ ಸ್ವರೂಪ. ಅದು ನನ್ನ ಆತ್ಮ ಅಂತೇನಿಲ್ಲ, ನೀವೇ ಆನಂದದಿರಿ. ಏನ್ರಿ? ನಿಮಗೆ ಸಂತೋಷ ಆಯ್ತು, ನನ್ನ ಆತ್ಮಕ್ಕೆ ಸಂತೋಷ ಆಯ್ತದ. ನಿಮ್ಮ ಆತ್ಮ ಅಂದ್ರೆ ಮತ್ತಿನ್ಯಾರ? ಆತ್ಮನೇ ನೀವೇ ಅದಿರಿ. ಆತ್ಮದ ಅರಿವೇ ಮನಸ್ಸಿಗೆ ಗೊತ್ತಾಗಂಗಿಲ್ಲ ಅಂದ್ಮೇಲೆ ಮನಸ್ಸಿಗೆ ಸುಖ ದುಃಖ ಆಗ್ತದ. ಸಂತೋಷ ಆನಂದ ಏನದಲ್ಲ, ಅದು ಪರಮಾತ್ಮನ ಸ್ಥಿತಿಯಲ್ಲಿ ಉಂಟಾಗುವ ಅನುಭವ. ನನಗೆ ಜ್ಞಾಪಕವಾಗುತ್ತಿಲ್ಲ, ನನಗೆ ನೆನಪಾಗ್ತಾ ಇಲ್ಲ. ಏನ್ ಮಾಡೋದು? ನನಗೆ ಜ್ಞಾಪಕವಾಗುತ್ತಿಲ್ಲ. ಇದನ್ನ ಹೆಂಗ್ ಮಾಡ್ತೀರಿ? ಶರೀರ ಧರ್ಮ ಇದು. ಜ್ಞಾಪಕ ಆಗೋದು ಜ್ಞಾಪಕ ಆಗಲಾರ್ದು ಶರೀರ ಧರ್ಮ. ನನ್ನ ಚಿತ್ತಕ್ಕೆ ಸ್ಮೃತಿ ಬರುತ್ತಿಲ್ಲ, ನನ್ನ ಚಿತ್ತದಾಗ ನೆನಪು ಬರ್ತಾ ಇಲ್ಲ. ಜ್ಞಾಪಕ ಆಯ್ತು, ಆಗುತ್ತಿದೆ ಅಂತಂದ್ರೆ ಸ್ಮೃತಿಗೆ ಬಂತು ಅಂತ. ನನ್ನ ಸ್ಮೃತಿಗೆ ಜ್ಞಾಪಕ, ನನಗಲ್ಲ. ನಾನು ನಿಷ್ಕ್ರಿಯ. ಈ ರೀತಿ ನಾವು ನಮ್ಮ ದೇಹದ ಧರ್ಮಗಳನ್ನು ತ್ಯಾಗ ಮಾಡಬೇಕು. ನಾನು ಮಾಡಿದ್ದೇ ಸರಿ, ಹೇಳಿದ್ದೇ ಸರಿ. ಇದೇನದ? ನನ್ನ ಅಹಂಕಾರ ಏನ್ ಮಾಡ್ಲಕ್ಕತ್ತದ? ನನ್ನ ಅಹಂಕಾರದ ಅಭಿಮಾನ ಇದಷ್ಟೇ. ನನ್ನ ಅಭಿಮಾನ ಅಲ್ಲ, ನನ್ನದಲ್ಲ. ನಾ ಮಾಡಿದ್ದೇ ಸರಿ ಅಂತ ವಾದ ಮಾಡೋದು ನನ್ನದಲ್ಲ, ಅದು ಅಹಂಕಾರದ ಅಭಿಮಾನ. ಈ ರೀತಿ ಇವೆಲ್ಲವನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬಿಡೋದು ಕಲಿಬೇಕು. ಏನದಂತಂದ್ರ, ಯೋ ಬುದ್ಧೇ ಪರತಸ್ತು ಸಹ. ನಮ್ಮದು ನಾನು ಅಂತ ಏನು ನನ್ನ ಸ್ವರೂಪ ಅದ, ಆತ್ಮದ ಸ್ವರೂಪ,
ಅದು ಬುದ್ಧಿಯನ್ನ ಮೀರಿ ಆಚೆಗೆ ಇದೆ ಅಂತಂದ್ರೆ, ಬುದ್ಧಿಯನ್ನು ಮೀರಿ ಅಂದ್ರೆ ಅಂತಃಕರಣವನ್ನು ಮೀರಿ ಆಚೆಗೆ ಇದೆ, ಅದು ಈಚೆಗೆ ಇಲ್ಲ. ಬುದ್ಧಿ ಅಂದ್ರೆ ಅಂತಃಕರಣದ ಈಚೆಗೆ ಏನೇನದವ? ಅನ್ನಮಯ ಶರೀರ, ಸಪ್ತಧಾತುಗಳು, ಮತ್ತೆ ಅದರೊಳಗೆ ಪ್ರಾಣಮಯ ಶರೀರ. ಪ್ರಾಣಮಯ ಶರೀರದ ಕೆಲಸ ಏನು? ಹಸಿವಾಗದು, ನಿದ್ರೆ, ಭಯ, ಮೈಥುನ. ಪ್ರಾಣಮಯ ಶರೀರದ ಕೆಲಸ ಆಹಾರ, ನಿದ್ರೆ, ಭಯ, ಮೈಥುನ ಹೋದ್ರ ಕೆಲಸ ಪ್ರಾಣಮಯ ಶರೀರ. ಹುಟ್ಟದು, ಸಾಯದು, ಇದೆಲ್ಲ ಅವದ್ರದ ಕೆಲಸ. ಅನ್ನಮಯ ಪ್ರಾಣಮಯ ಶರೀರ. ನೆಕ್ಸ್ಟ್, ನಿಜ ಸ್ವರೂಪ ಪ್ರಾಣಮಯ ಶರೀರದಲ್ಲಿಲ್ಲ, ನಿಜ ಸ್ವರೂಪ ಅನ್ನಮಯ ಶರೀರದಿಲ್ಲ. ಮುಂದೆ ಮನೋಮಯ ಶರೀರ. ಮನೋಮಯ ಶರೀರ ಅಂದ್ರೆ ಮನಸ್ಸಿನೊಳಗ ಚಿತ್ತ ಮತ್ತ ಸಂಕಲ್ಪ ವಿಕಲ್ಪ ಇವೆರಡೂ ಕೂಡಿ ಮನೋಮಯ ಶರೀರ. ಇದಾದ್ಮೇಲೆ ಮುಂದೆ ವಿಜ್ಞಾನಮಯ ಶರೀರ, ಅದು ಬುದ್ಧಿ ಮತ್ತು ಅಹಂಕಾರಗಳಿಂದ ಕೂಡಿತ್ತು. ಇಷ್ಟೆಲ್ಲ ದಾಟಿ ಅದೇನದ ಆತ್ಮದ ಸ್ವರೂಪ ಅದ. ಅದರಿಂದ ಈ ಕಡೆ ಏನೇನದವ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಏನದವಲ್ಲ, ಈ ಪಂಚಕೋಶಗಳಾಗ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ಆಗಲಿ ಇಲ್ಲ. ಇವುಗಳನ್ನು ದಾಟಿ ನಮ್ಮ ನಿಜ ಸ್ವರೂಪ ಆದ. ನಾನು ಅಂತ ಅನ್ನಿಸುವುದೇನಿದೆಯಲ್ಲ, ಅದು ಏನದ ಅಂದ್ರೆ ಆತ್ಮದ ಪ್ರತಿಬಿಂಬ. ನಾನು ಅನ್ನೋದು ಬುದ್ಧಿಯೊಳಗೆ ಉಂಟಾದ, ಪರಿಶುದ್ಧವಾದ ಬುದ್ಧಿಯೊಳಗೆ ಉಂಟಾದ ಆತ್ಮದ ಪ್ರತಿಬಿಂಬ. ಅದೇ ನಾನು ಅಂತ ಅನ್ನಿಸ್ತದೆ ಹೊರತು ಮತ್ತೇನು ಅಲ್ಲ. ಆದ್ದರಿಂದ ಇವನ್ನೆಲ್ಲವನ್ನ ಬಿಡುವಂತ ಅಂದ ಭಗವಂತ. ನೀವೇನೇನದವ ಆತ್ಮದಿಂದ ಈಚೆಗೆ ಏನೇನದವ ಅವರ ಧರ್ಮಗಳೆಲ್ಲ ಬಿಟ್ಬಿಡು. ಅವು ಏನೇನ್ ಮಾಡ್ತಾವಂತೇಳಿ ಪಂಚೀಕರಣದಾಗ ಎಲ್ಲ ತಿಳ್ಕೊಂಡಿರಿ. ತಿಳ್ಕೊಂಡ ಮೇಲೆ ಅವು ಏನದವ ಅವು ನನ್ನ ಧರ್ಮ ಅಂತೇಳಿ ಅನ್ಕೋಬೇಡ್ರಿ. ಅವೆಲ್ಲ ಆಯಾ ಇಂದ್ರಿಯಗಳದು, ಅನ್ನಮಯ ಶರೀರದ್ದು, ಪ್ರಾಣಮಯ ಶರೀರದ್ದು, ವಿಜ್ಞಾನಮಯ ಶರೀರದ್ದು, ಆನಂದಮಯ ಶರೀರದ್ದು ಅವದವ್ರ ಧರ್ಮಗಳು ಹೊರತು ನಮ್ಮ ಧರ್ಮ ಅಲ್ಲದು. ಇವೆಲ್ಲವೂ ಅಂದರೆ ದೇಹದ ಧರ್ಮ, ಇಂದ್ರಿಯ ಧರ್ಮ, ಅಂತಃಕರಣ ಧರ್ಮ, ಅಹಂಕಾರ ಧರ್ಮ ಎಲ್ಲವನ್ನು ಬಿಟ್ಟು ಮಾಮೇಕಂ ಶರಣಂ ರುಜ. ಈ ಮಾಮೇಕಂ ಶರಣಂ ರುಜ ಅಂತಂದ್ರ ಇಲ್ಲಿ ಎಂತದಿದು? ಮಾಮೇಕಂ ಅಂದ್ರೆ ಯಾರು? ಆತ್ಮ ಅಥವಾ ಬ್ರಹ್ಮ ಅಥವಾ ಶಿವ, ಏನರೇ ಅನ್ರಿ, ಪರಶಿವ ಪರಮಾತ್ಮ. ಇವಂದು ಏನು ಧರ್ಮದಪ್ಪ ಅಂತಂದ್ರೆ ಅಖಂಡ. ಇದನ್ನ ಬಾ ನೀನು, ಇದ್ರೊಳಗೆ ಬಾ ನೀನು ಅಂತಾರ ಅಖಂಡ. ಅಖಂಡ ಅಂತಂದ್ರ ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲಾ ವಸ್ತುಗಳಲ್ಲಿ ನಾನೇ ಅದೀನಿ ಅಂತ ಸರ್ವಾತ್ಮ ಭಾವ. ಇದು ತಾಳಿದ್ರೆ ಮಾತ್ರ ಮಾಮೇಕಂ ಶರಣಂ ರುಜ. ಸರ್ವಾತ್ಮ ಭಾವ ತಾಳದ್ ಕಲಿಬೇಕು. ಎಲ್ಲ ಕಡೆ ನಾನೇ ಅದೀನಿ, ಎಲ್ಲದ್ರೊಳಗೂ ನಾನೇ ಅದೀನಿ, ನನ್ನೊಳಗೆ ಎಲ್ಲ ಅದ. ಒಂದು ಅಖಂಡ. ನೆಕ್ಸ್ಟ್ ಅದ್ವೈತ. ಅದ್ವೈತ ಅಂತಂದ್ರ ಆತ್ಮ ಬ್ರಹ್ಮ, ಬ್ರಹ್ಮಾಂಡ ಪಿಂಡಾಂಡ ಅಂತ ಇಲ್ಲಿ ನಮ್ಮ ಕಣ್ಣಿಗೆ ಎರಡು ಕಾಣ್ಲಿಕ್ಕತ್ತವ. ಬ್ರಹ್ಮಾಂಡದೊಳಗಿನ ಚೇತನಕ್ಕೆ ಬ್ರಹ್ಮ ಅಂತಾರ, ಪಿಂಡಾಂಡದೊಳಗಿರೋ ಚೇತನಕ್ಕೆ ಆತ್ಮ ಅಂತಾರ. ಈ ಆತ್ಮ ಮತ್ತು ಪರಮಾತ್ಮ, ಆ ಬ್ರಹ್ಮ ಏನದಲ್ಲ, ಅವೆರಡು ಏನದವ? ಅದ್ವೈತದವ. ಆತ್ಮ
ಪರಮಾತ್ಮ. ಅದ್ವೈತ ಅಂದ್ರೆ ಒಂದಕ್ಕೊಂದು ಬೇರ್ಪಟ್ಟವ, ಬೇರ್ಪಟ್ಟಿಲ್ಲ. ಬೇರ್ಪಟ್ಟಿಲ್ಲ. ಹೆಂಗಪ್ಪ ಅಂತಂದ್ರೆ ಸಾಗರ ಮತ್ತು ಅಲೆಗಳಿಗಿದ್ದಂತ ಸಂಬಂಧ. ಸಾಗರದಿಂದ ಅಲೆ ಬೇರ್ಪಟ್ಟವನ್ರಿ? ಸಾಗರದ ಮತ್ತು ಅಲೆಗಳ ಸಂಬಂಧ. ಸಾಗರಕ್ಕ ಅಲೆ ಅನ್ನಂಗಿಲ್ಲ, ಅಲೆಗೆ ಸಾಗರ ಅನ್ನಂಗಿಲ್ಲ. ಮತ್ತ ಅವುಗಳಿಗೆ ಬೇರ್ಪಡಿಸಿ ದೂರ ಇಡಂಗಿಲ್ಲ, ಮತ್ತ ಬೆರೆಸಿ ಒಂದು ಮಾಡಂಗಿಲ್ಲ. ಅದಕ್ಕೆ ಅದು ಅವಿನಾಭಾವ ಸಂಬಂಧ. ಎರಡು ಒಂದೇ ಅನ್ಲಕ್ಕೂ ಬರಲ್ಲ, ಎರಡು ಬೇರೆ ಮಾಡ್ಲಕ್ಕೆ ಬರಲ್ಲ. ಅದ್ರ ಹೆಸರು ಇದಕ್ಕೆ ಅನ್ಲಕ್ ಬರಲ್ಲ, ಇದ್ರ ಹೆಸರು ಅದಕ್ಕೆ ಅನ್ಲಿಕ್ಕೆ ಬರಲ್ಲ. ಹಂಗ ಪರಮಾತ್ಮನಲ್ಲಿಯೇ ಆತ್ಮ ಉತ್ಪತ್ತಿ ಆಗ್ತದ, ಆಯುಷ್ಯ ಇರೋ ತನಕ ಇದ್ದು ಆಮೇಲೆ ಅದ ಆತ್ಮ ಏನಾಗ್ತದ, ದೇಹ ತ್ಯಾಗ ಮಾಡಿ ಮತ್ತೆ ಪರಮಾತ್ಮ ಒಳಗೆ ಬಂದಾಗ. ಹೀಗಾಗಿ ಅದ್ವೈತ ಸಪರೇಟ್ ಸಪರೇಟ್ ಇಲ್ಲ, ಒಂದೇ ಆದ. ಮುಂದೇನಾಯ್ತು? ಅಖಂಡ ಅದ್ವೈತ ರೂಪನಾದಂತ ಏಕ ಆತ್ಮ ಏನದ? ಏಕ, ಒಂದೇ ಅದ, ಇನ್ನೊಂದು ಇಲ್ಲವೇ ಇಲ್ಲ. ಏಕಂ ಏವಂ ಅದ್ವೈತಂ. ಮತ್ತ ಅದರಂತದ್ದು ಇನ್ನೂ ಒಂದು ಎಲ್ಲಿ ತೋರಿಸ್ಲಿಕ್ಕೆ ಇಲ್ಲವೇ ಇಲ್ಲ. ಮತ್ತೆ ಏನದ? ಇದಕ್ಕೆ ದೇಹಾದಿ ಪ್ರಪಂಚಕ್ಕೆ ನಿರ್ಲಿಪ್ತ. ದೇಹಕ್ಕಾಗ್ಲಿ ಪ್ರಪಂಚಕ್ಕಾಗ್ಲಿ ನಿರ್ಲಿಪ್ತದವು. ದೇಹಾದಿ ಪ್ರಪಂಚಕ್ಕೆ ಪಂಚಮಹಾಭೂತಗಳಲ್ಲಿ ಇದ್ರೂ ಅದು ಅದರ ಜೊತೆಗೆ ನಿರ್ಲಿಪ್ತದ, ದೇಹದೊಳಗಿದ್ರೂ ಅದು ನಿರ್ಲಿಪ್ತದ. ಏನೂ ಸಂಬಂಧ ಇಲ್ಲ. ಈ ರೀತಿ ಇದ್ದಂತ ನನ್ನ ಸ್ವರೂಪಕ್ಕೆ ನೀನು ಶರಣಾಗತನಾಗು. ಹೆಂಗಾತಿರಿ ಇದಕ್ಕ? ಈಗೇನಾರ ಸಮಸ್ಯೆ ಬಂದ ಹೊತ್ನಾಗ ಇದು ನನ್ನ ದೇಹದ ಸಮಸ್ಯೆ, ಇದು ನನ್ನ ಅಂತಃಕರಣದ ಸಮಸ್ಯೆ, ಇದು ನನ್ನ ಇಂದ್ರಿಯಗಳ ಸಮಸ್ಯೆ, ಇದು ನನ್ನ ಸಮಸ್ಯೆ ಅಲ್ಲ ಅಂತೇಳಿ ನೀವೇನ್ ಮಾಡ್ಬೇಕು? ಅದರಿಂದ ನಿರ್ಲಿಪ್ತ ಆಗಿ ನಿಮ್ಮ ಕೆಲಸ ನೀವು ಮಾಡ್ಬೇಕು. ನೆಗಡಿ ಬಂದದ ಅಂತಂದ್ರ ಇದು ನನ್ನ ಮೂಗಿನ ಸಮಸ್ಯೆ ಅಂತೇಳಕ್ಕೆ ಗುಳಿಗೆ ತಗೊಳಕ್ ಬಿಟ್ರೆ ಅಲ್ಲಿ ಎದಕ್ಕೆ ಹೇಳಕತ್ತಾರಂದ್ರ ನನಗೆ ನೆಗಡಿ ಬಂದದ ಅಂತೇಳಕ್ಕೆ ಮಾರಿ ಸ್ವಾಕ್ತ ಮಾಡ್ಕೊಂಡು ಏನೋ ಒಂದ್ ದೊಡ್ಡ ಜಡ್ಡ ಆಗ್ಯದ ನಂಗೆ ಮಾರಿ ಕೆಡಿಸ್ಕೊಂಡು ಕುಂದ್ರಬೇಡ. ನೆಗಡಿ ಬಂದದಂದ್ರೂ ಸಂತೋಷವಾಗಿರು. ನೀನು ನೆಗಡಿ ಬಂದದ ಅಂದ್ರೆ ಮೂಗಿಗೆ ಬಂದದ ಅನ್ಕೊಂಡು ನೀನು ಸಂತೋಷವಾಗಿ, ನಿನಗೆ ನೆಗಡಿ ಬರ್ಲಕ್ ಸಾಧ್ಯ ಇಲ್ಲ. ನೀನು ನಿರವಯವ, ನಿನಗೆ ಅವಯವನೇ ಇಲ್ಲ. ಹಿಂಗಾಗಿ ಒಳಗಿನ ಪ್ರಸನ್ನತೆಗೆ ಯಾವ ಕೊರತೆ ಇಲ್ಲದಂಗ ಇದ್ರೆ ಮಾಮೇಕಂ ಶರಣಂ ಭುಜ. ಆತ್ಮನೇ ನಾನು ಅಂದೊತ್ನಾಗ ಮಾರಿ ಸೊಟ್ಟಾಗ ಪ್ರಶ್ನೆನೇ ಬರಂಗಿಲ್ಲ. ಏನ್ ಮಾಡ್ಬೇಕು? ದೇಹದಿಂದ ಗುಣವಾದ ನನಗೆ ದೇಹದ ಯಾವ ಧರ್ಮಗಳು ಅನ್ವಯಿಸುವುದಿಲ್ಲ. ಅದರಿಂದ ನಿರ್ಲಿಪ್ತ ಆಗ್ಬೇಕು. ನಿರ್ಲಿಪ್ತಾಗಿ ಏಕ ಆಗ್ಬೇಕು. ಒಂದೇ ದಿನ ಅಂತ ಎಲ್ಲದರೊಳಗೂ ತನ್ನನ್ನೇ ನೋಡ್ಬೇಕು, ಎಲ್ಲರೊಳಗೂ ತನ್ನನ್ನೇ ಕಾಣಬೇಕು. ಏಕ ಅಂತಂದ್ರ ನನ್ನ ಬಿಟ್ಟು ಯಾವುದು ಇಲ್ಲ, ಎಲ್ಲದರೊಳಗೂ ನಾನೇ ಇದೀನಿ. ಸಕಲ ಸಚರ ಆಚಾರ ಏನೇನದವ ಎಲ್ಲ. ಅವ ರಾಜ ಕನ್ನಡಿ ಮನಿ ಒಳಗೆ ಹೋಗಿ ಎಲ್ಲ ಕನ್ನಡಿ ಒಳಗೆ ತನ್ನನ್ನೇ ನೋಡ್ಕೊಂಡು ಸಂತೋಷ ಪಡ್ತಿದ್ನಲ್ಲ, ಹಾಂಗ ಎಲ್ಲ ಕನ್ನಡ ನಾನೇ ಇದೀನಿ ಅಂದಂಗ 84 ಲಕ್ಷ ಜೀವರಾಶಿಗಳೊಳಗೆ ನಾನೇ ಇದೀನಿ, ಪಂಚಮಹಾಭೂತಗಳೊಳಗೂ ನಾನೇ ಇದೀನಿ. ನನ್ನನ್ನು ಹೊರತುಪಡಿಸಿ ಏನೇನು ಇಲ್ಲ, ಎಲ್ಲದರೊಳಗೂ ಇರೋನು ನಾನೇ ಇದೀನಿ. ಹೆಂಗದ?
ಇದು ಮಾಮೇಕಂ ಶರಣಂ ರುಜ. ಅಖಂಡ ಅದ್ವೈತ ರೂಪನಾದಂಥ ಏಕಂ ಏವಂ ಅದ್ವಿತೀಯ ಸ್ವರೂಪನಾದಂಥ ದೇಹಾದಿ ಪ್ರಪಂಚ ಸಂಬಂಧರಹಿತ ಏನೂ ಇಲ್ಲದ ನಿರ್ಲಿಪ್ತನಾದಂಥ ಇಂಥ ನನಗೆ ಶರಣು ಬಾ. ಅಂದರೆ ಇದರ ಅರ್ಥ ಏನು? ಆತ್ಮನೇ ನಾನು ಅಂತ ತಿಳಿ. ದೇಹಾದಿಗಳು ಮತ್ತು ಅವುಗಳ ಧರ್ಮಗಳು ನನ್ನವಲ್ಲ ಅಂತ ತಿಳಿ, ನಿಶ್ಚಯ ಮಾಡು. ಇದು ಕೇವಲ ವಿವೇಕದಿಂದ ವಿಚಾರದಿಂದ ತಿಳಿಯಬಹುದಾದ ಅರ್ಥ. ವಿವೇಕ ವಿಚಾರ ಆತ್ಮ ಪರಮಾತ್ಮರನ್ನ ಬೇರ್ಪಡಿಸಿ ತಿಳಿದುಕೊಂಡ್ರೆ ಮಾಡ್ಕೊಳ್ಳಂತೆ ಇಂಥ ಅರ್ಥ. ನೀವು ಮಾಡುವುದು ಮಟ್ಟುವುದು ಎಂದೇ ಇದೆ. ಅವುಗಳಿಗೆ ಧರ್ಮಗಳು ಅಂತ ಹೆಸರು ಕೊಟ್ಟಿದ್ದಾರೆ. ಅವೆಲ್ಲವನ್ನ ಬಿಟ್ಟುಬಿಡು ಎಂದೇ ಅವರು ಹೇಳುತ್ತಾರೆ. ಹಿಡಿ ಎಂದು ಏನು ಹೇಳಿಲ್ಲ. ನಿಮ್ಮ ನಿಜವಾದ ಸ್ಥಿತಿ ಪಾಪ ಪುಣ್ಯ ರಹಿತವಾಗಿದ್ದಂತಹ ಸ್ಥಿತಿ. ಅಂದ್ರೆ ಅದರ ಅರ್ಥ ಏನು? ನಾನು ಪಾಪ ಮಾಡುವವನಲ್ಲ, ಮತ್ತೆ ಪುಣ್ಯ ಮಾಡುವವನಲ್ಲ. ಪಾಪ ಪುಣ್ಯ ಮಾಡವಲ್ಲ ನಾನು ಆತ್ಮ. ಯಾರ ಪಾಪ ಪುಣ್ಯ ಏನಾರ ಅಂದ್ರು ಅಂತಂದ್ರ ಅದೆಲ್ಲ ನನಗೆ ಸಂಬಂಧ ಇಲ್ಲ. ಅದು ನನ್ನ ದೇಹದ ಧರ್ಮ. ಅದು ಪಾಪ ಪುಣ್ಯ ದೇಹದ ಧರ್ಮ. ನಾನು ಆತ್ಮ. ಪಾಪ ಪುಣ್ಯ ಎದುರ್ದು ದೇಹದ ಧರ್ಮ. ಹಿಂಗ್ ಮಾಡ್ಕೋಬೇಕು. ಇದಕ್ಕೆಲ್ಲ ಎಕ್ಸರ್ಸೈಸ್ ಮಾಡ್ಕೋಬೇಕು ನಾವು. ನಾನು ಆತ್ಮ. ಪಾಪ ಪುಣ್ಯದ ಕತಿ ಯಾರು ಹೇಳಕ್ ಬಂದ್ರು, ಸ್ವರ್ಗ ನರಕದ ಕತಿ ಹೇಳಕ್ ಬಂದ್ರು, ಅದೆಲ್ಲ ದೇಹದ ಪುರಾಣ. ನಾನು ಆತ್ಮ. ನಾ ಸ್ವರ್ಗಕ್ಕೆ ಹೋಗೋವನು ಅಲ್ಲ, ನರಕಕ್ಕೆ ಹೋಗೋವನು ಅಲ್ಲ, ಪಾಪ ಮಾಡೋವನು ಅಲ್ಲ, ಪುಣ್ಯ ಮಾಡೋವನು ಅಲ್ಲ, ಸುಖ ಅನುಭವಿಸೋನು ದುಃಖ ಅನುಭವಿಸೋನು ಅಲ್ಲ. ಅದು ಆತ್ಮ. ಆತ್ಮನಲ್ಲಿ ನಮ್ಮ ನಿಜ ಸ್ವರೂಪದಲ್ಲಿ ಪುಣ್ಯವಾಗಲಿ ಪಾಪವಾಗಲಿ ಯಾವುದೂ ಇಲ್ಲ. ಇವೆಲ್ಲ ಇವೆ ಅಂತ ನಾವು ತಿಳಿದಿದ್ದೇವೆ. ಶಾಸ್ತ್ರಜ್ಞರು ಹೇಳುತ್ತಾರಲ್ಲ, ಹೌದು, ಇವು ಆತ್ಮನ ಧರ್ಮಗಳಲ್ಲ. ಅನಾತ್ಮದ ಧರ್ಮಗಳು ಎಂದು ಇಷ್ಟು ಹೊತ್ತಿನವರೆಗೆ ಹೇಳಿದ್ದೇವಲ್ಲ. ಇಂದ್ರಿಯ ಧರ್ಮಗಳು, ಮನಸ್ಸಿನ ಧರ್ಮಗಳು, ಈ ನಾನು ಅನ್ನುವವನ ಜೀವನ ಧರ್ಮಗಳೇ ಹೊರತು ಮೂಲ ಸ್ವರೂಪದ ಧರ್ಮವಲ್ಲ. ನಾನು ಅನ್ನೋದ್ರಾಗ ಎರಡದವ. ಒಂದು ವಾಚ್ಯಾರ್ಥ, ಇನ್ನ ಒಂದು ಲಕ್ಷ್ಯಾರ್ಥ. ವಾಚ್ಯಾರ್ಥದಾಗ ಏನದ? ಜೀವನ ಧರ್ಮ. ಲಕ್ಷ್ಯಾರ್ಥದಾಗ ಸ್ವರೂಪ, ಸ್ವಸ್ವರೂಪದ ಧರ್ಮ, ನಿಜ ಸ್ವರೂಪದ ಧರ್ಮ, ಕೂಟಸ್ಥ. ಇವೇನದವ? ಎಲ್ಲ ನಾನು ಅನ್ನೋ ಪಾಪ ಪುಣ್ಯ, ಮತ್ತ ದೇಹಾದಿಗಳು ಸ್ವರ್ಗೋದು ಸೊಕ್ಕೋದು, ಮತ್ತಿನ್ನೇನು ಸಂಕಲ್ಪ ವಿಕಲ್ಪ ಏನದವ? ಇವೆಲ್ಲ ಏನದವ? ಜೀವನ ಧರ್ಮ. ನಮ್ಮ ಸ್ವಸ್ವರೂಪ ಕೂಟಸ್ಥನ ಧರ್ಮವಲ್ಲ. ಈ ರೀತಿ ತಿಳಿದುಕೊಂಡರೆ ಶ್ರವಣಕ್ಕೆ ಅದೊಂದು ಉಪಯುಕ್ತವಾದ ಸಾಧನವಾದಿತ್ತು. ಹಿಂಗೆ ತಿಳ್ಕೊಂಡ್ರೆ ಇದು ಶ್ರವಣದಾಗ ಒಂದಿಷ್ಟು ಉಪಯೋಗ ಆತು. ಶ್ರವಣ ಮಾಡಿದ್ದಕ್ಕೆ ಒಂದಿಷ್ಟು ಉಪಯೋಗ ಆತು. ಮತ್ತಿನ್ನೇನು ಹೇಳುತ್ತಾರೆಂದರೆ ಹಿಂಗೆ ತಿಳ್ಕೋಬೇಕು. ಶ್ರವಣ ಮಾಡಿದ್ರೆ ಹಿಂಗೆ ತಿಳ್ಕೋಬೇಕು. ಮುಂದೇನ್ ಮಾಡಿಬಿಟ್ರು? ಕುಲ, ಜಾತಿ, ಪದ್ಧತಿ.
ಕುಲ ಜಾತಿ ಪದ್ಧತಿ ಅಂತೇನು ಹೇಳ್ತಾರ. ಈಗಿದು ಇಷ್ಟು ಸಾಕಿವತ್ತ. ಏನು ಮಾಮೇಕಂ ಶರಣಂ ರುಜ. ಅಂದ್ರೆ ಆತ್ಮದ ಸ್ವರೂಪವನ್ನರಿತು ಆತ್ಮದ ಸ್ವರೂಪದಲ್ಲಿ ಇರೋದು. ಅದನ್ನು ಬಿಟ್ಟು ನಾವು ಏನ್ ಮಾಡಬಾರ್ದು, ದೇಹದ ಸ್ವರೂಪವನ್ನು ಅರಿತು ಅದನ್ನ ತ್ಯಾಗ ಮಾಡಬೇಕು. ಆತ್ಮದ ಸ್ವರೂಪವನ್ನು ಅರಿತು ಅದನ್ನ ಗ್ರಹಣ ಮಾಡಬೇಕು. ಇಷ್ಟೇ. ನಾ ಆತ್ಮ ಅಂತ ತಿಳ್ಕೋಬೇಕು, ಈ ದೇಹ ನಾನಲ್ಲ ಅಂತ ತಿಳ್ಕೋಬೇಕು. ದೇಹದ ಧರ್ಮ ಆತ್ಮದ ಧರ್ಮಗಳನ್ನ ತಿಳ್ಕೋಬೇಕು. ಆತ್ಮನೇ ನಾನು ಅಂತ ತಿಳ್ಕೊಂಡು ಆತ್ಮದ ಸ್ವರೂಪಗಳು ಏನದ ವಿಶೇಷಣಗಳು ಅವುಗಳನ್ನ ಗ್ರಹಣ ಮಾಡಬೇಕು. ದೇಹದ ಧರ್ಮಗಳು ಏನದವ ಅವುಗಳನ್ನೆಲ್ಲ ತ್ಯಾಗ ಮಾಡಬೇಕು. ಇದಕ್ಕೆ ಮಾಮೇಕಂ ಶರಣಂ ರುಜ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜ. ಇಷ್ಟು ತಿಳ್ಕೋಬೇಕು. ನನ್ನ ಬುದ್ಧಿ ಚುರುಕಾಗಿಲ್ಲ. ನನ್ನ ಅಂತ ಅನ್ನೋರು ಯಾರ್ರಿ? ನನ್ನ ಬುದ್ಧಿ ಚುರುಕಾಗಿಲ್ಲ ಅಂತಂದ್ರೆ ಅಲ್ಲಿ ಇಬ್ರದಾರ. ಕೂಟಸ್ಥ ಸಂಬಂಧಕತಿ, ವಾಚ್ಯದೊಳಗ ಜೀವ ಸಂಬಂಧಕತಿ, ಕೂಟಸ್ಥ ಸಂಬಂಧ. ಲಕ್ಷಾರ್ಥ ಕೂಟದ ಸಂಬಂಧ ಬರುದಿಲ್ಲ. ಏನು ಇಲ್ಲದ ಅವನು ನಿರವಯ. ಅವನು ನನ್ನ ಬುದ್ಧಿ ಚುರುಕಾಗಿಲ್ಲ ಹೆಂಗಂತ ಅವ ಏನೋ ಅಂದ್ರೆ ನೋಡ್ತಾನ. ಅವೇನು ಅಣ್ಣಾಗ್ತದಿಲ್ಲ. ಸಾಕ್ಷಿ ಅವನು. ಸಾಕ್ಷಿ ನಮ್ಮ ತಂದೆಯವ್ರ ಮತ್ತ ಅಲ್ಲೇ ಮುಂದ್ರಿ ಕರ್ತಾರ ನಮಗ ಅವ್ರಿಗೆ. ಹೌದ್ರಿ, ಚರ್ಚೆ ಆಗ್ಬೇಕ್ರಿ. ಈಗ ನನ್ನ ಬುದ್ಧಿ ಅಂತ ಚುರುಕಾಗಿಲ್ಲ ಅಂತಾರೆ. ನನ್ನ ಅಂತ ಯಾರು? ಆಯ್ತು, ವಾಚಾರ್ಥ ನನ್ನ ಜೀವ ಅಂತದು. ಲಕ್ಷಾರ್ಥ ನನ್ನ ಅಲ್ಲಿ ಏನಿಲ್ಲ ಇಲ್ಲ ಅದ ಅಲ್ಲಿ ಏನ್ ಅನ್ನೋದೇ ಇಲ್ಲ, ಬರೇ ನೋಡ್ತೈತೆ ಅಷ್ಟ. ಮುಂದೋಗಿ ಅದು ಇಲ್ಲ ಅಂತ ಕೊನೆಗದು ನೋಡ್ಬೇಕಷ್ಟೇ, ಏನು ಅನ್ನೋದೇ ಇಲ್ಲ. ಒಟ್ಟ ಏನ್ ಕ್ರಿಯೆನೇ ಇಲ್ಲ ಅದ್ರೊಳಗ. ನೋಡೋದೇ ನೋಡೋದೀಗ ಈಗ ನಾನು ಆತ್ಮ. ಈಗ ನಾ ಆತ್ಮ ಅನ್ನತೀನಿ, ನಾನು ಆತ್ಮ ಅನ್ನತೀನಿ. ಈ ನನ್ನ ಬುದ್ಧಿ ಚುರುಕಾಗಿಲ್ಲ. ಅದ ಆತ್ಮ ಸ್ವರೂಪ ಆದ್ಮೇಲೆ ನಾ ಆತ್ಮ ಇದ್ದೇನೆ ಅನ್ನಕ್ಕೂ ಬರುದಿಲ್ಲ. ಅದು ತಪ್ಪಾಗ್ಬಿಟ್ಟದ್ರಿ. ಅದು ಆತ್ಮ ಆದ್ಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಹಾ ಅನ್ನಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಸೇರಿದಾಗ ಆನಂದಮಯ ತಪ್ಪಾಗ್ಬಿಡ್ತದ. ಈಗ ಆತ್ಮ ಸ್ವರೂಪ ಹೋದಾಗ ಏನೂ ಇಲ್ಲ ಇಲ್ಲ. ಈ ನನ್ನ ಬುದ್ಧಿ ಇಲ್ಲ, ನನ್ನ ಚಿತ್ತ ಇಲ್ಲ, ನನ್ನ ಮನಸ್ಸಿಲ್ಲ, ಏನು ನನ್ನ ಕರ್ಮೇಂದ್ರು ಯಾವ ಇಲ್ಲ ಇಲ್ಲ. ಅಲ್ಲಿ ಏನೂ ಇಲ್ಲ. ಅವನು ಲೀಲೆ ಮಾಡುವುದಕ್ಕ ವಾಚ್ಯಾರ್ಥದಾಗ ಬಂದಾನ. ಲೀಲೆ ಮಾಡುವುದಕ್ಕ, ತನ್ನ ವಿನೋದಕ್ಕಾಗಿ ಲೀಲೆ ಮಾಡುವುದಕ್ಕ ವಾಚ್ಯಾರ್ಥದಾಗ ಬಂದಾನ. ನಾವು ಲಕ್ಷ್ಯಾರ್ಥದ ಸುದ್ದಿ ಮಾತಾಡಿದೆವಂತಂದ್ರ ಅಲ್ಲಿ ಏನೂ ಇಲ್ಲ. ನಿಶ್ಶಬ್ದ, ನೀರಸ, ನಿರಾಕಾರ, ಏನೇನು ಇಲ್ಲ. ಆದ್ರ ಅವ ಲೀಲೆ ಮಾಡುವುದರಾಗ ಬಂದು ಏನಾಗ್ಯಾನ, ವಾಚ್ಯಾರ್ಥದೊಳಗ ತನ್ನ ಸ್ವರೂಪವನ್ನು ತಾನು ಮರ್ತಾನ. ಬುದ್ಧಿ ಒಳಗ ಒಂದು ಪ್ರತಿಬಿಂಬ ಉಂಟಾಗ್ಯದಲ್ಲ, ಆ ಪ್ರತಿಬಿಂಬನೇ ಜೀವ ಆಭಾಸ. ಅವ ತಾನು ಆತ್ಮ ಅಂತ ತಿಳ್ಕೊಂಡ್ರೆ ಅವೆಲ್ಲದರದು ಧರ್ಮ ತ್ಯಾಗ ಆಗ್ತದ. ಆತ್ಮದ ಪ್ರತಿಬಿಂಬ ಏನದಲ್ಲ, ಆ ಪ್ರತಿಬಿಂಬಕ್ಕ ಏನಾಗಬೇಕಾಗ್ಯದ, ತಾನು ಆತ್ಮ ಅಂತ ತಿಳ್ಕೊಬೇಕಾಗ್ಯದ.
ಆ ಅಂತಃಕರಣದೊಳಗ ಅವ ಮಿಕ್ಸ್ ಆಗಿದ್ದಕ್ಕ, ಆ ದೇಹದ ಅಭಿಮಾನಿ ಆಗಿದ್ದಕ್ಕ, ಅವ ತನ್ನ ಆತ್ಮದ ಸ್ವರೂಪ ಮರ್ತದ್ದಕ್ಕ ಅವೆಲ್ಲ ನನ್ನ ಧರ್ಮಗಳು ಅನ್ಲಕತ್ತ ನಾವು. ಆಭಾಸನೊಳಗ ಪರಿವರ್ತನೆ ಆಗ್ಬೇಕು. ಈ ಅವ ಆಭಾಸ ದೇಹನೇ ನಾನಂತ ತಿಳ್ಕೊಂಡ್ಬಿಟ್ಟಾನ. ಬುದ್ಧಿ ಒಳಗ ಪರಮಾತ್ಮನ ಪ್ರತಿಬಿಂಬ ಉಂಟಾಗಿ ಆ ಪ್ರತಿಬಿಂಬ ಏನ್ ಮಾಡ್ಲಕತ್ತದ, ಕಲ್ಪಿತ ಪುರುಷ ಈ ದೇಹನೇ ನಾನು ಅಂತ ತಿಳ್ಕೊಂಡು ಆ ದೇಹದ ಧರ್ಮಗಳೇ ನನ್ನವು ಅಂತ ಹೇಳಿ ತನ್ನ ಮೇಲೆ ಆರೋಪ ಮಾಡ್ಕೊಳಕತ್ತವ. ಈ ಒಂದು ಶ್ರವಣ ಮಾಡೋದ್ರಿಂದ ನೀನು ಪರಮಾತ್ಮನಪ್ಪ, ನೀನು ಪರಮಾತ್ಮನ ಪ್ರತಿಬಿಂಬ ಅದಿ, ನಿನ್ನ ಸ್ವರೂಪ ನೀ ತಿಳ್ಕೊಂಡ್ಬಿಟ್ಟಿ ಅಂತಂದ್ರೆ ಆ ಪರಮಾತ್ಮನೇ ನೀನಾದಿ ಅಂದ್ರೆ ಇವೆಲ್ಲ ಅಂತಃಕರಣಗಳು ಎಲ್ಲ ಏನಾಗ್ತವ, ನಿನ್ನ ಸ್ವರೂಪ ಮರ್ತದಕ್ಕೆ ಇವೆಲ್ಲ ನಿನಗೆ ಆರೋಪ ಆಗ್ಲಕತ್ತಾವ. ನಿನ್ನ ಸ್ವರೂಪ ನೀ ಅರ್ಥ ಅಂದ್ರೆ ಇವ್ಯಾವ ಅಲ್ಲಿ ಇಲ್ಲವೇ ಇಲ್ಲವು. ನೀರು ಚೆಲ್ಲದಂತ ಅದ್ರಾಗ ಪ್ರತಿಬಿಂಬ ಉಂಟಾಗ್ಲಕತ್ತ. ಅಲ್ಲಿ ನೀರೇ ಬಿದ್ದಿಲ್ಲ ಅಂತಂದ್ರೆ ಪ್ರತಿಬಿಂಬ ಎಲ್ಲಿದು ಉಂಟಾಗ್ತದೆ. ಅದಕ್ಕ ತನ್ನ ಸ್ವರೂಪ ಮರ್ತದ್ದಕ್ಕ ಏನಾಗ್ಲಕತ್ತದ, ಅಲ್ಲಿ ಅಂತಃಕರಣದೊಳಗ ಆತನ ಒಂದು ಪ್ರತಿಬಿಂಬ ಉಂಟಾಗ್ಲಕತ್ತ. ಜ್ಞಾನವೆಂಬ ಶಾಖದಿಂದ ಆ ಒಂದು ನೀರು ಆಡ್ತಂದ್ರೆ ಅಲ್ಲಿ ಪ್ರತಿಬಿಂಬ ಹೋಗ್ಬಿಡ್ತದೆ. ಏನ ಅಪ್ಪಾಜಿ ಬಂದಾರಂದ್ರೆ ಏನಾರ ಅನುಭವ ಹೇಳ್ತಾರೆ ಕೇಳಮ್ಮ ಅವ್ರಲಿಂತ. ನಮ್ದೇ ನಾವು ಮಾತಾಡಿದ್ರೆ ಹೆಂಗ್? ಅಪ್ಪಾಜಿ ಬಂದಾರಂದ್ರೆ ಮತ್ತ ನಿವಾರಣೆ ಆಗೋದಲ್ಲ, ಒಂದಿಟ್ಟು ಏನಾರ ಹೇಳ್ತಾರೆ ಪ್ರಸಾದ. ಮಾತಾಡಂತ ಹೇಳ್ರಿ, ಏನಾರ ಒಂದಿಷ್ಟು ವಿಚಾರ ಮಾತಾಡ್ತಿದ್ರೆ ಹೇಳಂತ ಹೇಳ್ರಿ. ಉಪದೇಶಗಳು ಹಿರಿಯರು ಬಂದಾರ. ಏನ್ ಸಂಖ್ಯೆ ಬಂದಿತ್ತು, ಏನ್ ಕ್ಲಿಯರ್ ಆಯ್ತು ನಮ್ಗೇನು ತಿಳಿಲಿಲ್ಲ. ನಮ್ಮನ್ನ ಏನೋ ಹೇಳ್ಬಿಟ್ಟೆವು. ಅಂದ್ರೆ ನಾವು ಆತ್ಮಕ ಇದು ವಿಷಯ ಇದನ್ನ ಧರ್ಮಗಳನ್ನ ಅದು ತಯಾರು ಮಾಡಿದ್ರೆ ಇರೋ ಧರ್ಮನೇ ಇರುದಿಲ್ಲ. ಅದ ಅದಕ್ಕೆ ನನಗೆ ಸಂತೋಷ ಆಗೈತೆ ಅಂತ ಹೇಳಕ್ಕೂ ಬರುದಿಲ್ಲ, ದುಃಖ ಆಗೈತೆ ಅಂತ ಹೇಳಕ್ಕೂ ಬರುದಿಲ್ಲ. ಅವಯವನ ಇಲ್ಲ ಅಂದ್ಮೇಲೆ ಅದೇನು ಪ್ರತಿಕ್ರಿಯೆ ಕೊಡುದಿಲ್ಲ ಅಂತ ನನ್ನ ಬುದ್ಧಿ ನನ್ನ ಚಿತ್ತ ಅನ್ನಕ್ಕೆ ಸಾಧ್ಯದ ಅಂತ ಅದಕ್ಕೇನೋ ಅದು ನನಗೆ ಅಂತ ಹೇಳೋದೇ ಇಲ್ಲ. ಅದು ಆತ್ಮ ತಾನೇ ಆಗಿದ್ದು ತನ್ನ ಸ್ವರೂಪವನ್ನು ಮರೆತು ಜೀವನ ಆದ ಕಾರಣ ಅದು ನನ್ನ ಬುದ್ಧಿ, ನನ್ನ ದೇಹ, ಆ ದೇಹದ ಧರ್ಮಗಳೆಲ್ಲ ನನ್ನ ಅಂತ ತಿಳ್ಕೊಂಡವ. ಗುರುವಿನ ಬಳಿ ಬಂದು ಶ್ರವಣಾದಿಗಳನ್ನ ಮಾಡಿಕೊಂಡು ಈ ದೇಹ ನಾನಲ್ಲ, ಇದು ದೇಹದ ಧರ್ಮಗಳು ನನ್ನವು ಅಲ್ಲ, ನಾನು ಆತ್ಮ ಅಂತೇಳಿ ಆವಾಸನಿಗೆ ಯಾವಾಗ ತಿಳುವಳಿಕೆ ಆಗ್ತದ ಆವಾಗ ಅಲ್ಲಿ ದೇಹಗಳು ಉಳಿಯಂಗಿಲ್ಲ. ಅಲ್ಲಿ ಏನು ಉಳಿಯೋದು ಆತ್ಮ ಒಂದೇ ಉಳಿತದೆ. ಅದನ್ನ ಬಿಟ್ರೆ ಮತ್ತೆ
ಅದು ಜೀವ ಅನ್ನೋದು ಜೀವದ ಭಾವ ಅದೇ ವಾಚ್ಯಾರ್ಥದಂತ ಹೇಳಿದ್ನಲ್ಲ. ವಾಚ್ಯಾರ್ಥದಲ್ಲಿ ಇದ್ದದ್ದು ಅದು ಲಕ್ಷ್ಯಾರ್ಥಕ್ಕೆ ಹೋಗ್ಬೇಕಾದ್ರೆ ತನ್ನೊಳಗಿನ ಅನಾತ್ಮಗಳನ್ನ, ಅನಾತ್ಮದ ಅಭಿಮಾನಗಳನ್ನ ಎಲ್ಲ ಬಿಟ್ಟಾಗ ಅದು ಆತ್ಮನೇ ಆಗಿ ಉಳಿದಿರ್ತದೆ. ವಾಚ್ಯಾರ್ಥದೊಳಗೆ ಫಿಲ್ಟರ್ ಆದಾಗ ಲಕ್ಷ್ಯಾರ್ಥ ಆತು. ವಾಚ್ಯಾರ್ಥದಾಗ ಅವೆಲ್ಲ ಸೇರಿದ್ದಕ್ಕೆ ದೇಹಾದಿ ಧರ್ಮಗಳು, ದೇಹಾದಿಗಳ ಅಭಿಮಾನಗಳು ಸೇರಿದ್ದಕ್ಕೆ ಅದು ವಾಚ್ಯಾರ್ಥ ಆಗಿ ಕುಂತದು. ವಾಚ್ಯಾರ್ಥನೇ ಲಕ್ಷ್ಯಾರ್ಥ ಆತು. ವಾಚ್ಯಾರ್ಥದ ಅಂಗಿ ಬಿಟ್ಟು ಲಕ್ಷ್ಯಾರ್ಥದ ಅಂಗಿ ತೊಟ್ಕೊಪ್ಪ ಅಂತ ಹೇಳೋದು. ಅದಕ್ಕೆ ಮಾಮೇಕಂ ಶರಣಮೃಜ. ಮುಂದವ್ರು ಏನ್ ಹೇಳ್ತಾರೆ, ಈ ತತ್ವಜ್ಞಾನ ಏನ್ ಆದ ಇದ್ರ ಬಗ್ಗೆ ಯಾರು ಚಿಂತನದಲ್ಲಿ ತೊಡಗಿರ್ತಾರ ಅವರಷ್ಟೇ ಶ್ರೇಷ್ಠ ಕುಲ. ಈ ತತ್ವಜ್ಞಾನದಲ್ಲಿ ತೊಡಗಿರ್ಲಾರ್ದವ್ರು ಎಲ್ಲ ಕನಿಷ್ಠ ಕುಲದವ್ರು ಅಂತ ಎರಡೇ ಕುಲ. ಇಷ್ಟೇ ತಿಳ್ಕೊಂಡ್ಬಿಡ್ರಿ. ಉಳಿದ ಜಾತಿ ಮತ ಈ ಜಗತ್ತಿನಾಗ ಎಷ್ಟರೆ ಹೊಡೆದಾಡಲ್ರಕ್ಕ ಅವ್ರದಾಗ ನೀವು ಸೇರ್ಕೊಳಕ್ ಹೋಗ್ಬೇಡ್ರಿ. ಅದ್ರಾಗ ನೀವೇನು ಅಭಿಮಾನ ಪಡ್ಲಕ್ ಹೋಗ್ಬೇಡ್ರಿ. ನನ್ನ ಜಾತಿ ನನ್ನ ಧರ್ಮ ಅಂತೇಳಿ ಅವರು ತತ್ವಜ್ಞಾನಿಗಳದಾರ ಇಲ್ಲ ನೋಡ್ರಿ. ತತ್ವಜ್ಞಾನಿಗಳಲ್ಲದವರು ಗುದ್ದಾಡ್ಲಕತ್ತಿದ್ರಂತಂದ್ರ ಅದ್ರಾಗ ನೀವೇನು ಪಕ್ಷ ವಹಿಸೋದ್ ಬೇಡ, ತಲೆ ಕೆಳಿಸ್ಕೊಳ್ಳೋದ್ ಬೇಡ, ನಿಮ್ ಪಾಡಿಗೆ ನೀವು ಇದ್ದು ಬಿಡ್ರಿ. ತತ್ವಜ್ಞಾನಿಗಳಿಗೆ ಆ ಜಾತಿ ಮತ ಧರ್ಮದ ಕುಲಗಳ ಹೊಡೆದಾಟಕ್ಕೆ ಏನೇನು ಸಂಬಂಧ ಇಲ್ಲ. ಸುಮ್ ನೋಡ್ಕೊಂಡಿರ್ಬೇಕಷ್ಟೇ. ನಾವು ಈ ಜಾತಿಯವರು ಆ ಜಾತಿಯವರು ಅಂತ ನಿಮ್ ತಲೆಯಾಗ ಇಟ್ಕೊಳಕ್ ಹೋಗ್ಬೇಡ್ರಿ. ಆ ಜಾತಿಯವರು ಎದಕ್ಕರ ಗುದ್ದಾಡಕ್ ನೀವು ಅದ್ರಾಗ ಭಾಗವಹಿಸ್ಲಕ್ ಹೋಗ್ಬೇಡ್ರಿ. ಅವರು ತತ್ವಜ್ಞಾನಿಗಳಾದ್ರು ತತ್ವಜ್ಞಾನಿಗಳಲ್ಲದವರು ನೋಡಿ. ತತ್ವಜ್ಞಾನಿಗಳಿದ್ರಂತಂದ್ರೆ ಹೋರಿ. ತತ್ವಜ್ಞಾನಿಗಳಲ್ಲದವರು ಏನೋ ಮಾಡ್ಲಕತ್ತಾರಂದ್ರೆ ಅದ್ರಾಗ ನೀವೇನು ಭಾಗವಹಿಸಿ ಹೈರಾಣಕ್ಕೆ ಬೀಳಕ್ ಹೋಗ್ಬೇಡ್ರಿ. ಇದೇ ಹೇಳ್ತಾರೆ ಮುಂದವ್ರು. ಕರೆಕ್ಟ್ ಅದಲ್ರಿ ಹೇಳೋದು? ಕರೆಕ್ಟ್ ಸರ್. ನೀವು ಒಂದ್ಸಲ ಈ ಸಂಸಾರ ಸುದ್ದಿ ಮಾತಾಡೋದ್ರ ಹತ್ರ ನೀವು ಹೋಗ್ಬೇಡ್ರಿ ಅಂತ ಹೇಳ್ತಾರಲ್ಲ, ಅದೇ ಅರ್ಥ ಸರ್. ವೀರಶೈವರು ಲಿಂಗಾಯತರು ಅಂತೇಳಿ ಇವ್ರದ್ರಾಗ ತತ್ವಜ್ಞಾನಿಗಳು ಯಾರ ಇದ್ರ ಅವ್ರು ಇಂಥ ಚಿಲ್ಲರ್ ಜಗಳಕ್ಕೆ ಹೋಗ್ತಾ ಇದ್ದಿದ್ದಿಲ್ಲ. ತತ್ವಜ್ಞಾನ ಗೊತ್ತಿರ್ಲಾರ್ದಕ್ಕೆ ಏನಾಗ್ಬಿಟ್ಟಾರ, ಅವ್ರು ಚಿಲ್ಲರ್ ಜಗಳಕ್ಕೆ ನಿಂತು ಬಿಟ್ಟಾರ ರೋಡಿಗೆ. ನಿಜವಾದ ತತ್ವಜ್ಞಾನ ಇತ್ತು. ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ಎತ್ತ ನೋಡಿದಳ ಅತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂದ್ರ ಹಿಂದೂಗಳಂದ್ರು ನೀನೇ ದೇವ, ಮುಸ್ಲಿಮರಂದ್ರು ನೀನೇ ದೇವ, ಕ್ರಿಶ್ಚಿಯನ್ರಂದ್ರು ನೀನೇ ದೇವ, ಲಿಂಗಾಯತರಂದ್ರು ನೀನೇ ದೇವ ಅನ್ಲಕ್ ಬರಲ್ಲ. ಮತ್ತ ಆ ವಚನದಾಗ ಎದಕ್ಕೆ ಹೇಳ್ಯಾರ ಅವರೆಲ್ಲ ಹಿಂಗ ಸಮಾನತೆ ಧರ್ಮ ಎಲ್ಲಾ ಕಡೆ ನೀನೇ ಅದಿ ಅಂತಂದ್ಮೇಲೆ ಎಲ್ಲಾ ಧರ್ಮ ಎಲ್ಲಾ ಜಾತಿ ಎಲ್ಲಾನು ನೀನೇ ಅದಿಯಪ್ಪ. ಕೃಷ್ಣ ಹೇಳ್ತಾನಲ್ಲ, ರಾಗ ದ್ವೇಷ ಬೆಳಕ ಕತ್ತಲ ಏನೇನದ ಒಳ್ಳೇದು ಕೆಟ್ಟದು ಎಲ್ಲವನ್ನ ನಾನೇ ಸೃಷ್ಟಿ ಮಾಡೀನಿ ಅಂತ. ನನ್ನ ಸೃಷ್ಟಿನೇ ಅದೆಲ್ಲ. ಬರೇ ನಾ ಬೆಳಕ ಹಗಲು ಒಂದೇ ಸೃಷ್ಟಿ ಮಾಡಿಲ್ಲ, ನಾ ಕತ್ತಲೂ ಸೃಷ್ಟಿ, ರಾತ್ರಿನೂ ನಾನೇ ಸೃಷ್ಟಿ ಮಾಡೀನಿ ಅಂತ. ಅದು ತತ್ವಜ್ಞಾನ ತಿಳ್ಕೊಂಡವ್ರ ಲಕ್ಷಣ. ತತ್ವಜ್ಞಾನ ಗೊತ್ತಿರ್ಲಾರ್ದವ್ರು ಹಿಂದೂಗಳು ಬೇರೆ, ವೀರಶೈವರು ಬೇರೆ, ಲಿಂಗಾಯತರು ಬೇರೆ, ನೀವು ಬೇರೆ, ನಾವು ಬೇರೆ, ಕಡು ಮೂರ್ಖರ ಅಭಿಪ್ರಾಯಗಳನ್ನು ತಗೊಂಡು ಜಗಳ ಮಾಡ. ತತ್ವಜ್ಞಾನಿಗಳು ಅಲ್ಲದವರು ಆಡುವ ಜಗಳ ಮೂರ್ಖರ ಜಗಳ ಅಷ್ಟೇ. ಅದು ಅಲ್ಲಿ ನಾವು ಹೋಗಿ ಅಭಿಮಾನ ಪಟ್ಟು ಅದರೊಳಗೆ ನಾವು ಭಾಗವಹಿಸಂಗಿಲ್ಲ. ನಮಗೆ ತತ್ವಜ್ಞಾನಿಗಳಲ್ಲದವರು ಕೀಳು ಕುಲದವರು ಅಷ್ಟೇ. ಯಾರು ತತ್ವಜ್ಞಾನಿಗಳವರ ಅವರು ಶ್ರೇಷ್ಠ ಕುಲದವರು. ಈ ವೇದಾಂತ ಸಿದ್ಧಾಂತ ಹೇಳುವುದರ ಪ್ರಕಾರ ಬಸವಣ್ಣರ ಶಿವಭಕ್ತಿ, ಶಿವಜ್ಞಾನ, ಶಿವಚಿಂತನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟಿದಂತೆ ದೇವ. ಊರ ಮೃಗಗಳೊಂದಾಗಿರಲಾರವೇ ದೇವ, ಕಾಡ ಮೃಗಗಳೊಂದಾಗಿರಲಾರವೇ ದೇವ.
ಊರಾಗನು ಒಂದ್ ಹಿಂಡ್ ಪ್ರಾಣಿಗಳು ಇರ್ತಾವ, ಕಾಡಿನಾಗನು ಒಂದ್ ಹಿಂಡ್ ಪ್ರಾಣಿಗಳು ಹೆಂಗಿರ್ತಾವ ಹಂಗ ಇವು ಒಂದ್ ಹಿಂಡ್ ಪ್ರಾಣಿಗಳಂತ ಹೇಳ್ಬಿಟ್ಟಾರ, ಮೃಗಗಳಂತ. ಅಂತವ್ರ ಊರ ಕೇರಿ ಏನದ ಅದೊಂದು ಸ್ಮಶಾನ ಇದ್ದಂಗದ ಅಂತ ಹೇಳ್ತಾರ ಅವ್ರು. ನರವಿಂದೆ ಕಾಣಿರಣ ಮನುಷ್ಯರ ವಾಸಿಸುವ ಅರಣ್ಯ ಅಂತ ಅಂತಾರ ಬಸವಣ್ಣವ್ರ ಆ ವಚನ. ಸಗಣಿ ಹುಳಗಳಂತ ಹೇಳ್ಬಿಟ್ರ. ಇವ್ರಿದ ಒಳ್ಳೆ ಭಾಷೆದಾಗ ಮೇಲು ಕುಲ ಕೀಳು ಕುಲರೇ ಅಂದಾರ, ಬಸವಣ್ಣವ್ರು ಸಗಣಿ ಹುಳಗಳು ಅಂದ್ಬಿಟ್ಟಾರ. ಅದು ಸಗಣಿ ಹುಳ ಅಂತದ, ನನಗ್ಯಾಕೆ ಅಪಮಾನ ಮಾಡ್ತೀರಿ, ನಂದು ನಾನು ಹುಟ್ಟಿ ನನ್ನ ಜನ್ಮಕ್ಕ ಏನೇನ್ ಕರ್ತವ್ಯ ಮಾಡಬೇಕು ನಂದನ್ನ ಪಾಲಿಸಿ ನೀಟಾಗಿ ಜೀವನ ಮಾಡಿ ಹೋಗ್ತೀನಿ, ನನಗ್ಯಾಕೆ ನಿಮ್ಮ ದುರ್ಬುದ್ಧಿ ಕಾರ್ಯಗಳಿಗೆ ನನ್ನನ್ನು ಯಾಕೆ ಬಳಸ್ಕೊಂಡು ನನಗ್ಯಾಕೆ ಕೆಟ್ಟ ಅಂತೀರಿ ಅಂತ ಸಗಣಿ ಹುಳ. ನಾನೇನ್ ತಪ್ಪು ಮಾಡೀನಿ ಅಂತ ಸಗಣಿ ಹುಳಕ್ಕೂ ಅಪಮಾನ. ಕೊಳ್ಳಾಗ ಲಿಂಗ ಇಲ್ಲ, ಬಾಯಾಗ ಶಿವಮಂತ್ರ ಇಲ್ಲ, ಎದಿ ಮೇಲೆ ರುದ್ರಾಕ್ಷಿ ಇಲ್ಲ, ಹಣಿ ಮೇಲೆ ವಿಭೂತಿ ಇಲ್ಲ, ಅದ್ರಾಗ ಲಿಂಗಾಯತ ವೀರಶೈವ ಅಂತ ಹೇಳಕ್ಕೆ ರೋಡ್ ಮೇಲೆ ಗುದ್ದಾಡೋದ್ರಾಗ ಸ್ಟ್ರೈಕ್ ಮಾಡೋದ್ರಾಗ ಭಾಗವಹಿಸಿ ವೇದಿಕೆಗಳ ಮೇಲೆ ದೊಡ್ಡ ಪಂಡಿತರಂಗ ದೊಡ್ಡ 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 ಮಾತಾಡ್ತಾರ. ಅವ್ರಿಗೆ ಮೆಟ್ಲೆ ಹೊಡಿತೀವಿ, ಇವ್ರಿಗೆ ಮೆಟ್ಲೆ ಹೊಡಿತೀವಿ. ಅವ್ ಎಲ್ಲರ ಬಲ್ಲಿ ಮೆಟ್ಟದವ್, ಅವ್ರಿಗೆ ಹೊಡೆದ್ರೆ ಇವ್ರು ಸುಮ್ಮನೆ ಇರ್ತಾರ, ಇವ್ರಿಗೆ ಹೊಡೆದ್ರೆ ಅವ್ರು ಹೊಡಿತಾರ, ಅವ್ರಿಗೆ ಹೊಡೆದ್ರೆ ಇವ್ರು ಹೊಡಿತಾರೆ. ಮೆಟ್ಟಿಲ್ಲದವ್ರು ಯಾರದಾರ? ಅವರೆಲ್ಲ ಅಜ್ಞಾನಿಗಳು, ಯಾರು ಜ್ಞಾನಿಗಳಲ್ಲ. ಬೆಕ್ಕದವ್ರು ಇರ್ಲಕ್ಕವ್ರು. ತತ್ವಜ್ಞಾನ ಬಲ್ಲವರು ಇಂಥ ಕೆಲಸ ಮಾಡಂಗಿಲ್ಲ, ಇಂಥ ಕೆಲಸ ಕೈ ಹಾಕಂಗಿಲ್ಲ, ಇಂಥ ಮಾತಾಡಂಗಿಲ್ಲ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಮತ್ತಿನ್ಯಾರೇನ್ ಮಾತಾಡ್ಬೇಕಾ? ಸರ್, ಈಗ ದೇಹದ ಒಳಗಡೆ ಕ್ರಿಯೆಗಳ ಬಗ್ಗೆ ನಾನು ನನ್ನದಲ್ಲ ಅಂತ ಹೇಳಿದ್ರಿ ಸರ್. ಈಗ ದೇಹದ ಹೊರಗ ಈಗ ಮನೆಯಾಗ ಜಗಳಗಳು, ಆಸ್ತಿ ವಿವಾದಗಳು, ಇವಕ್ಕೆಲ್ಲ ಯಾವ ತಪ್ಪು? ವ್ಯಾವಹಾರಿಕ ಜಗತ್ತಿನೊಳಗ ನೀವು ಬದುಕಲಾಕತ್ತೀರಿ ಅಂತಂದ್ಮೇಲೆ ವ್ಯಾವಹಾರಿಕವಾಗಿ ನೀವು ಏನೇನು ಹೋರಾಟ ಮಾಡಬೇಕು ಮಾಡ್ಕೋತ ಇರ್ಬೇಕು. ನಿಮ್ಮ ಹೋರಾಟದೊಳಗೆ ಏನೂ ಹೆಚ್ಚು ಕಡಿಮೆ ಇಲ್ಲ ವ್ಯಾವಹಾರಿಕ ಬದುಕಿನೊಳಗೆ. ಆದ್ರ ನಿಮ್ಮೊಳಗಿರುವ ಅಭಿಪ್ರಾಯಕ್ಕ ಇತರರಿಗಿರುವ ಅಭಿಪ್ರಾಯಕ್ಕ ಏನ್ ವ್ಯತ್ಯಾಸ ಅಂತಂದ್ರೆ, ನಿಮ್ಗ ಆ ಹೋರಾಟದೊಳಗೆ ಫಲಿತಾಂಶ ಏನೇ ಆಗ್ಲಿ ಏನೇ ಬಿಡ್ಲಿ ಅದರ್ಲಿಂತ ನಿಮ್ಗೆ ದುಃಖ ಆಗಂಗಿಲ್ಲ. ಇವ್ರಿಗೆ ಇನ್ನೊಬ್ಬರಿಗೆ ಏನಾಗ್ತದ, ದುಃಖ ಆಗ್ತದ ಅಷ್ಟೇ. ಯಾಕಂದ್ರೆ ಅವರು ಜಗತ್ತು ಸತ್ಯ ಅಂತ ತಿಳ್ಕೊಂಡಾರ, ನೀವು ಅವ್ರಂಗೆ ಹೋರಾಡ್ತೀರಿ, ನೀವು ಜಗತ್ತು ಮಿಥ್ಯ ಅಂತ ಹೋರಾಡ್ತೀರಿ. ನೀವು ಜಗತ್ತು ಮಿಥ್ಯ ಅಂತೇಳಿ ಅಂದು ವ್ಯಾವಹಾರಿಕ ಬದುಕು ಮಾಡ್ಬೇಕಾಗ್ಯದ. ಅಜ್ಞಾನಿ ಏನ್ ಮಾಡ್ತಾನ, ಜಗತ್ತು ಸತ್ಯ ಅಂತ ಅಂದು ವ್ಯಾವಹಾರಿಕ ಬದುಕು ಮಾಡ್ತಾನ. ಮಧ್ಯಮಾಧಿಕಾರಿ ಕನ್ಫ್ಯೂಸ್ನಾಗ ಅದಾನ. ಅವ್ರ ಬಲ್ಲಿ ಹೋದ್ರೆ ಅವ್ರಂಗೆ ಹೌದಂತಾನೆ, ಇವ್ರ ಬಲ್ಲಿ ಹೋದ್ರೆ ಇವ್ರಂಗೆ ಹೌದಂತಾನೆ. ಹಿಂಗಾಗಿ ಫಲಿತಾಂಶ ಏನೇ ಆದರೂ ಸಹಿತ ಈ ಬ್ರಹ್ಮಜ್ಞಾನಿಗೆ ಒಟ್ಟ ನೀವು ಹೋರಾಟ ಮಾಡೋದು ಬಿಡಂಗಿಲ್ಲ. ಕೃಷ್ಣ ಹಾಂಗ ತತ್ವಜ್ಞಾನಿ ಹೇಳಿ ಭಗವದ್ಗೀತೆ ಹೇಳಿದ್ನಂದ್ರೆ ಯುದ್ಧ ಯಾಕೆ ಮಾಡುತ್ತಿದ್ದ? ಹೋರಾಟ ಮಾಡಿದ್ರಿಲ್ಲ ಅವರು ಧರ್ಮ ಸ್ಥಾಪನೆಗಾಗಿ. ಬರೇ ತತ್ವಜ್ಞಾನ ಹೇಳಕ್ಕೆ ಆಟೆ ಕುಂತಿಲ್ಲ ಅವ್ರು ಮೂಲಿಗೆ. ಹೋರಾಟ ಮಾಡಬೇಕು. ಆದ್ರೆ ತತ್ವಜ್ಞಾನಿಯ ಹೋರಾಟಕ್ಕ ಅಜ್ಞಾನಿಯ ಹೋರಾಟಕ್ಕ ವ್ಯತ್ಯಾಸ. ಅಜ್ಞಾನಿನೂ ಹೋರಾಡ್ತಾನ, ಅದರ ರಿಸಲ್ಟ್ ಏನಾಗ್ತದ ಅನ್ನೋದ್ರ ಬಗ್ಗೆ ಅವನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಏನೇ ಕಾಲಕ್ಕ ನಮ್ಮ ಹೋರಾಟ ನಾವು ಮಾಡ್ತಾ ಇರಬೇಕು ಅಂತ ಮಾಡ್ತಾನೆ. ಫಲಿತಾಂಶ ಏನಾದ್ರೂ ಅವ ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಅಜ್ಞಾನಿ ಆದವನು ತನ್ನ ಪ್ರತಿಯೊಂದಕ್ಕೂ ಅವನಿಗೆ ಕೆಲವೊಂದು ಅಪೇಕ್ಷೆಗಳಿರ್ತಾವ. ಆ ಅಪೇಕ್ಷೆಗಳು ಈಡೇರಲಿಲ್ಲ ಅಂತಂದ್ರೆ ಅವ ಭಯಂಕರ ದುಃಖಿ ಆಗಿಬಿಡ್ತಾನ.
ದುಃಖಾನು ದುಃಖ. 35 ಲಕ್ಷ ಕೊಟ್ಟನೊಬ್ಬ ಕಮಿಷನರ್ MLA ಗೆ. 35 ಲಕ್ಷ ಟ್ರಾನ್ಸ್ಫರ್ ಆಗಲಕ್ಕ. ಇಲ್ಲಿ ನಮ್ಮ ತಾಲೂಕಿನ DSP 40 ಲಕ್ಷ 35 ಲಕ್ಷ ನಮ್ ದೋಸ್ತ ಕೊಟ್ಟನ. ಕೊಟ್ರ 35 ಲಕ್ಷ ತಿಂದು ಆ MLA ತನ್ನ ಊರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾನಂತ ಹೇಳಿ ಕೊಟ್ರ, ಈ ಕಡೆ ಎಷ್ಟು ದೂರ ಹಾಕಿದ್ದ ಆ ಕಡೆ ಅದರಟ್ಟೆ ದೂರ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಮಾಡಿಸ. ಅವನು ಎದೆ ಹೊಡ್ಕೊಂಡ್ಬಿಟ್ಟ, ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟು. ಹಾರ್ಟ್ ಅಟ್ಯಾಕ್ ಆಗಿ. ಈಗ ಜ್ಞಾನಿ ಇದ್ದನಂತಂದ್ರ ಪ್ರಯತ್ನ ಮಾಡೀವಿ, ಕೊಟ್ಟೆವು, ಆತದ ಅಂತ ಅನ್ಕೊಂಡೀವಿ, ಆಗ್ಲಿಲ್ಲ ಅಂದ್ರೂ ಅವನೊಳಗೆ ಚಿತ್ತದೊಳಗೆ ಏನೂ ವ್ಯತ್ಯಾಸ ಆಗ್ತಿದ್ದಿಲ್ಲ. ಅಜ್ಞಾನಿ ಇದ್ದದಕ್ಕೆ ಏನಾಗ್ಬಿಡ್ತು, ದುಃಖಾನು ದುಃಖ. ಅಷ್ಟು ದುಡ್ಡು ಕೊಟ್ರು ಎದ್ರ ದುಡ್ಡು ಕೊಟ್ಟಿರ್ತಾರ, ಅದೇ ಕುರ್ಚಿ ಮೇಲೆ ಕೂತು ಕಳು ಮಾಡಿದ ರೊಕ್ಕನೇ ಅಲ್ಲೋ. ಮಂದಿ ರೊಕ್ಕ ಕಳು ಮಾಡಿದ್ದು ಮಂದಿ ಕೊಟ್ಟಿರ್ತಾರ. ಅವ್ರೇನ್ ಮನೇನ ರೊಕ್ಕ ಕೊಟ್ಟಿರ್ತಾರ? ಇಷ್ಟು ಕೊಟ್ಟಿನಿ ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ, ಹಿಂಗ್ ಮಾಡಿ ಟೆನ್ಷನ್ ಮಾಡ್ಕೊಂಡು ಸತ್ತೋದ್ರ ಮುಂದೆ ಅವ್ರ ಮಕ್ಕಳು ಪರದೇಶ ಆದ್ರಲ್ಲ, ಇನ್ನೇನ್ ಮಾಡ್ಬೇಕು? ಈಗ ಅವಕ್ಕೇನ್ ಮಾಡ್ಬೇಕು? ಕಳು ಮಾಡಿದ ರೊಕ್ಕ ಒಬ್ರಿಗೊಬ್ರು ಕೊಟ್ಟು ಒಬ್ರಿಗೊಬ್ರು ತಗೊಂಡು ಇಷ್ಟು ಕೊಟ್ಟಿನಿ ಅಷ್ಟು ಕೊಟ್ಟಿನಿ. ಅವ್ರು ಏನಾರು ಇಷ್ಟು ಕೊಟ್ಟಿನಿ ಅಂತಂದ್ರೆ ನಮ್ಮಂತವ್ರಿಗೆ ಒಳಗೆ ಅನ್ನಿಸ್ತಿರ್ತದಿಲ್ಲ, ಎಲ್ಲಿ ಕೊಟ್ಟಿರ್ತಿದಪ್ಪ, ಅಲ್ಲಿದೆ ಜಮಾಸ್ಕೊಂಡು ಅಲ್ಲೇ ಕೊಟ್ಟಿರ್ತಿದ ಅಂತ ಅನಿಸ್ತದಿಲ್ಲ. ಏನ್ ತಾನೇ ದುಡಿದ ರೊಕ್ಕ ಕೊಟ್ಟಿರ್ತಾರ. ಬಲಗಾಳ ಏನಾಯ್ತು, ಮನ್ಸಿಗೆ ಎಷ್ಟು ಹಚ್ಕೊಂಡಿದಿ, ಎಷ್ಟು ದುಃಖ ಆಗ್ಯದ, ಎಷ್ಟು ನಡಗಲಕತ್ತಿದಿ, ಎಷ್ಟು ಅಶಕ್ತ ಆಗಿದೆ, ಹಿಂಗಾದ್ರೆ ಹೆಂಗ ಅಂತ ಒಂದು ತಾಸು ಕುಂತು ಮಾತಾಡಿಸಿದಾಗ ಏನೋ ಜಡ್ಡಾಗ ಅವಾಗ ಹೇಳ್ತಾನೆ, ಏನು BP ಇಲ್ಲ, ಶುಗರ್ ಇಲ್ಲ ಸ್ವಾಮಿ, ಭಯಂಕರ ನನಗೆ ತ್ರಾಸಾಗ್ಬಿಟ್ಟದ, 35 ಲಕ್ಷ ಕೊಡ್ತೀನಿ, ಇನ್ನ 15 ಲಕ್ಷ ಕೊಡ್ತೀನಿ, ನನಗ ಇದೇ ಊರಿಗೆ ಟ್ರಾನ್ಸ್ಫರ್ ಮಾಡು ಅಂತೇಳಿ ರೊಕ್ಕ ಕೊಡ್ತೀನಿ, ಬಿಟ್ಟು ಮತ್ತೆ ನನಗೆಲ್ಲ ಬೇರೆ ಕಡೆ ಹಾಕಿಬಿಟ್ರು ಸ್ವಾಮಿ, ಏನ್ ಮಾಡ್ಬೇಕು? ಯಾವ ಊರಿಗೆ ಹಾಕಿದ್ರು ಎಲ್ಲ ಊರಾಗ ಅನ್ನ ನೀರ ಸಿಗ್ತದ, ಸರ್ವಿಸ್ ಇರೋ ತನಕ ಸುಮ್ಮ ಆರಾಮಿರಪ್ಪ, ತಲೆ ಕೆಡ್ಸ್ಕೋಬೇಡ. ಎದಕ್ ಕೊಡ್ಲಕ್ ಹೋಗಿದ್ದಿ, ಎಲ್ಲ ಕಡೆ ಸೇವೆ ಇರ್ತದ, ಮನಿ ಅದಾವ, ಎಲ್ಲ ಅದಾವ, ನಿಮ್ ಹೆಂಡ್ರ ಮಕ್ಕಳಿಗೆ ಬೇಕಿದ್ರೆ ಅಲ್ಲಿ ಕರ್ಕೊಂಡೋಗಿ ಅಲ್ಲೇ ಮನಿ ಮಾಡ್ಕೊಂಡು ಆರಾಮಿದ್ದು ಡ್ಯೂಟಿ. ಏನ್ ಹೇಳಿದ್ರು ಇದೇ ಊರಿಗೆ ಬರ್ಬೇಕು, ಇದೇ ಊರಾಗ ಡ್ಯೂಟಿ ಮಾಡೋಗಿಲ್ಲ. ಏನಿಟ್ಟಾರ ನೀವು ಊರಾಗ ಹುಚ್ಚ್ರಿ, ಆ ಊರಿಗೆ ಬರ್ಬೇಕು, ಆ ಊರಿಂದ ಒಂದು ಹುಚ್ಚು. ಯಾವ ಊರಾಗೇನು ಅದೇ ಜನ, ಅದೇ ನೀರು, ಅದೇ ಗಾಳಿ, ಎಲ್ಲಿ ಹೋದ್ರು ಅದೇ ಇರ್ತದ. ನಾವು ಟ್ರಾನ್ಸ್ಫರ್ ಟೈಮ್ನಾಗ ಹುಡುಗಿ ಯಾವ ಕಾರ್ಡ್ ಆದ್ರೆ ಮತ್ತೆ ಯಾವ ಕಾರ್ಡ್ ಆದ್ರೆ ಶುರು ಮಾಡ್ತಾರೆ. ಜ್ಞಾನ ಇದ್ದದಕ್ಕೆ ಅಜ್ಞಾನ ಇದ್ದದಕ್ಕೆ ಇದೆ ನೋಡ್ರಿ ವ್ಯತ್ಯಾಸ. ಜೀವನ ನಡೆಸಬೇಕಾಗ್ಯದ ತಾಯ ತನಕ. ಆದ್ರ ಈ ಬ್ರಹ್ಮಜ್ಞಾನ ಇದ್ದವನಿಗೆ ದುಃಖ ಆಗಂಗಿಲ್ಲ. ಜಯ ಅಪಜಯಗಳು, ಮಾನ ಅಪಮಾನಗಳು, ಲಾಭ ನಷ್ಟಗಳು, ಕಷ್ಟಗಳು ಏನದವ ಅವುಗಳು ಅವನಿಗೆ ಬಾಧಿಸಂಗಿಲ್ಲ. ಅಜ್ಞಾನಿಗೆ ಜಗತ್ತು ಸತ್ಯ ಅಂತ ತಿಳ್ಕೊಂಡಿರ್ತಾನಲ್ಲ, ಅವನಿಗೆ ಅದು ಭಯಂಕರ ತ್ರಾಸ ಕೊಡ್ತದೆ. ಏನಾದ್ರು ಸಿಕ್ತ ಉತ್ತರ ನಿಮ್ ಪ್ರಶ್ನೆಗೆ? ನಾವ್ ಹೇಳೋದು ಏನಾದ್ರು ಉಪಯೋಗ ಆಗ್ತದ ಎಲ್ರು? ಧೈರ್ಯ ಎಲ್ಲ ನಿರ್ಲಿಪ್ತತೆ, ಏನೇಕಾಗಲ್ಲ ಮಾಡ್ಕೊತ ಹೋಗೋದು. ಏಟಾಗ್ತದ ಆಗ್ತದ, ಆಗ್ಲಿಲ್ಲ ಅಂದ್ರೆ ಇಲ್ಲ, ಮುಗೀತಷ್ಟೇ. ಏನು ಬಂದಿರ್ತದ ಜೀವನದಾಗ ಅದನ್ನ ನಾವು ಸಂತೋಷದಿಂದ ಸ್ವೀಕಾರ ಮಾಡೋದು, ಅದಕ್ಕೆ ಈಶ್ವರ ಕೃಪಾ ಅಂತಾರ. ಅವ ಕೊಟ್ಟದ ನಮಗ್ ಪಸಂದ್ ಇಲ್ಲ, ನಮಗ್ ಬೇಕನ್ನೋದು ಅವ ಕೊಡಂಗಿಲ್ಲ ಅಂತ ಅಂದತ್ನಾಗ ಚಾಲು ನೋಡ್ ಸಮಸ್ಯೆ.
ನಮಗಿಂಥದ್ದು ಬೇಕಲ್ಲಕ್ಕಿದೆ ಜಗತ್ ನಮ್ದ ನಮ್ಮ ಅಪ್ಪಂದು. ಇಂಥದೇ ಬೇಕು ಹಿಂಗೆ ಆಗ್ಬೇಕಂತ ಅಂದ್ರೆ ಹೋರಾಟ ಶುರು ಆಗ್ಬಿಡುತ್ತೆ. ಓಕೆ, ನಮಸ್ಕಾರ.